सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिहृद्ध्यानगम्यं वन्दे विष्णुं भवभयहरं सर्वलोकैकनाथम्। ವಿಷ್ಣು ಸಹಸ್ರನಾಮ ಶಂಕರ ಭಾಷ್ಯ ಆಧಾರಿತ ಅರ್ಥವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದುವರೆಗೂ 698 ನಾಮಗಳನ್ನು ನೋಡಿದ್ದೀವಿ. 75ನೇ ಶ್ಲೋಕದಿಂದ ನೋಡಬೇಕು. ಇವಾಗ 74ನೇ ಶ್ಲೋಕ ನೋಡಿದ್ವಿ. ವಿಷ್ಣು ಸಹಸ್ರನಾಮದಲ್ಲಿ 75ನೇ ಶ್ಲೋಕ. ಕೆಲವು ಪುಸ್ತಕಗಳಲ್ಲಿ ಅದು 88ನೇ ಶ್ಲೋಕ ಅಂತ ಇರುತ್ತೆ. ಧ್ಯಾನ ಶ್ಲೋಕಗಳನ್ನು ಒಳಪಡಿಸ್ಕೊಂಡಿದ್ರೆ ಅದನ್ನು ಇವತ್ತು ನೋಡ್ತಾ ಹೋಗೋಣ. 75ನೇ ಶ್ಲೋಕ ಶ್ರೀಮತಿ ಭವಾನಿ ಅವರು ಪಠಿಸ್ತಾರೆ. ಆನಂತರ ಅದರ ಅರ್ಥವನ್ನು ನಾವು ನೋಡೋಣ. ಸದ್ಗತಿ ಸತ್ಕೃತಿ ಸತ್ತ ಸದ್ಭೂತಿ ಸತ್ಪರಾಯಣಃ ಶೂರಸೇನೋ ಯದುಶ್ರೇಷ್ಠ ಸನ್ನಿವಾಸಸ್ಸು ಯಾಮುನಃ. ಇದರಲ್ಲಿ 9 ನಾಮಗಳಿದೆ. ಸದ್ಗತಿ, ಸತ್ಕೃತಿ, ಸತ್ತಾ, ಸದ್ಭೂತಿ, ಸತ್ಪರಾಯಣಃ, ಶೂರಸೇನಃ, ಯದುಶ್ರೇಷ್ಠಃ, ಸನ್ನಿವಾಸಃ, ಸುಯಾಮುನಃ. 9 ನಾಮಗಳು. ಸದ್ಗತಿ ಇದು ಸಾಮಾನ್ಯ, ತುಂಬ ಪರಿಚಿತವಾದ ಶಬ್ದ. ಅವರಿಗೆ ಸದ್ಗತಿ ದೊರಕ್ತು ಅಂತ ಹೇಳ್ತೀವಿ. ಏನದು ಸದ್ಗತಿ ಅಂದರೆ ಸತ್ಪುರುಷರ ಮೂಲಕ ಯೋಗ್ಯವಾದ ಗತಿ ಸ್ವರೂಪನು. ಸತ್ತಂದರೆ ನೋಬಲ್ ಅಂತ. ಆ ಸ್ಥಾನವನ್ನು ಯಾರು ಗಳಿಸ್ತಾರೋ ಅವರಿಗೆ ಸದ್ಗತಿ ಸಿಕ್ತು, ದೊರೀತು ಅಂತ ಹೇಳ್ತೀವಿ. ಸತ್ಪುರುಷರ ಮೂಲಕ ಯೋಗ್ಯವಾದ ಗತಿ. ಆ ಯೋಗ್ಯವಾದ ಗತಿ ಯಾವುದು? ಮೋಕ್ಷ ಅಂತ ಹೇಳ್ತೀವಿ. ಸದ್ಗತಿ, ಸತ್ಪುರುಷರ ಮೂಲಕ ಯೋಗ್ಯವಾದ ಗತಿ ಸ್ವರೂಪನು, ಅವನನ್ನು ಸದ್ಗತಿ, ಆ ಭಗವಂತನನ್ನು ಸದ್ಗತಿ ಅಂತ ಹೇಳ್ತೀವಿ. ಭಗವಂತನನ್ನು ಸೇರಿದ್ರು ಅಂತ ಹೇಳ್ತೀವಲ್ವ, ಅದಕ್ಕೆ ಸದ್ಗತಿ. ಸತ್ಕೃತಿ, ಜಗತ್ತಿನ ರಕ್ಷಣೆ ಮುಂತಾದ ಸತ್ಕಾರ್ಯ ಮಾಡುವವನು. ಈ ಶಬ್ದದಲ್ಲಿ ಸತ್ ಮತ್ತು ಕೃತಿ. ಸತ್ ಅಂದರೆ ಗ್ಲೋರಿಯಸ್ ಅಥವಾ ಒಳ್ಳೆಯದು. ಕೃತಿ ಅಂದರೆ ಆ್ಯಕ್ಷನ್, ಒಂದು ಅವನು ಏನು ಮಾಡ್ತಾನೆ ಆ ಕಾರ್ಯಕ್ಕೆ ಕೃತಿ ಅಂತ ಹೇಳ್ತಾರೆ. ಸತ್ಕೃತಿ, ಜಗತ್ತಿನ ರಕ್ಷಣೆ ಮುಂತಾದ ಸತ್ಕಾರ್ಯ ಮಾಡುವವನು. ಭಗವಂತ ಏನು ಒಳ್ಳೆ ಕೆಲಸ ಮಾಡ್ತಾನೆ? ದುಷ್ಟ ಸಂಹಾರ, ಶಿಷ್ಟ ರಕ್ಷಣೆ. ಅದನ್ನು ಸತ್ಕೃತಿ ಅಂತ ಹೇಳ್ತೀವಿ. ಜಗತ್ತಿನ ರಕ್ಷಣೆ ಮಾಡೋ ಕೆಲಸ ಏನಿದೆಯಲ್ಲ ಅದಕ್ಕೆ ಸತ್ಕಾರ್ಯ ಅಂತ ಹೇಳೋದು. ಸತ್ತ, ಸದಾ ಸರ್ವದಾ ಸುಸ್ಥಿರವಾಗಿರುವ ಸತ್ ಸ್ವರೂಪನು. ಸತ್ತ ಅಂತ ಹೇಳಿದ್ರೆ ಸದಾ ಸರ್ವದಾ ಸುಸ್ಥಿರವಾಗಿರುವ ಸತ್ಸ್ವರೂಪನು. ಇದರಲ್ಲಿ ಸತ್ತ ಅಂತ ತಿಳ್ಕೊಳ್ಳೋದಕ್ಕೆ ಭಾಷ್ಯದಲ್ಲಿ ಒಂದು ವಿಚಾರ ಹೇಳ್ತಾರೆ. ಈಗ ಸಜಾತೀಯ, ಸ್ವಜಾತೀಯ ಮತ್ತು ವಿಜಾತೀಯ ಅಂತ 3 ಶಬ್ದಗಳನ್ನು ಹೇಳ್ತಾರೆ. ಈಗ ವಿಜಾತೀಯ ಅಂತ ಹೇಳುವಾಗ ಹುಲಿ, ಸಿಂಹ, ಹಸು ಮತ್ತು ಸಿಂಹ ಈ ರೀತಿಯ ಪ್ರಾಣಿಗಳು. ಹಸುಗಳೇ ಬೇರೆ ಥರ ಇರುತ್ತೆ, ಸಿಂಹನೇ ಬೇರೆ ಇರುತ್ತೆ. ಇದು ವಿಜಾತಿಯ ಪ್ರಾಣಿಗಳು ಅಂತ ಹೇಳ್ತಾರೆ.
ಅದರಲ್ಲಿ ಸಜಾತಿ ಪ್ರಾಣಿಗಳು ಅಂತ ಹೇಳುವಾಗ ಹಸುಗಳು, ಆ ಹಸುಗಳಲ್ಲಿ ಬಿಳಿ ಹಸುಗಳಿರ್ಬೋದು, ಕಂದು ಹಸುಗಳಿರ್ಬೋದು, ಅದನ್ನು ಸಜಾತಿಯ ಅಂತ ಹೇಳ್ತಾರೆ. ಸ್ವಜಾತಿಯ ಅಂತ ಹೇಳುವಾಗ ಆ ಕಂದು ಬಣ್ಣದ ಹಸುಗಳಲ್ಲೇ ಬೇರೆ ಬೇರೆ ಶೇಡ್ಸ್ ಇರ್ಬೋದು. ಒಂದು ಡಾರ್ಕ್ ಬ್ರೌನ್ ಇರ್ಬೋದು, ಇನ್ನೊಂದು ಲೈಟ್ ಬ್ರೌನ್ ಇರ್ಬೋದು, ಸ್ವಲ್ಪ ಬೇರೆ ಬೇರೆ ಥರ. ಅಂದರೆ ಅದು ಸ್ವಜಾತಿ, ಆ ಜಾತಿಯಲ್ಲೇ ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು. ಅದು ಏನೇ ಆಗಿರಲಿ, ಅದು ಎಲ್ಲವನ್ನೂ ದ ಪ್ಯೂರ್ ಎಕ್ಸಿಸ್ಟೆನ್ಸ್ ಏನಿದೆ, ಅದರಲ್ಲಿರುವ ಆತ್ಮತತ್ವ ಏನಿದೆ, ಅದು ಎಲ್ಲವೂ ಒಂದೇ. ಅದನ್ನು ಸತ್ತ ಅಂತ ಕರೀತಾರೆ. ನಾವು ಯಾವಾಗಲೂ ಒಂದು ಭಜನೆ ಹಾಡ್ತಾ ಇರ್ತೀವಿ, ಬಣ್ಣ ಬಣ್ಣಗಳ ಹಸುಗಳು ಇರಲು ಹಾಲಿನ ಬಣ್ಣವು ಬಿಳಿಯಲ್ವಾ, ಹಾಲಿಗೆ ಬಣ್ಣವು ಇದೆ ಏನು ಅಂತ. ಬೇರೆ ಬಣ್ಣ ಏನಿಲ್ಲ. ಹಸುಗಳು ಬೇರೆ ಬೇರೆ ಬಣ್ಣಗಳಿದ್ದರೂ ಕೂಡ ಅದು ಕರಿಯೋ ಹಾಲು ಒಂದೇ ಬಣ್ಣದಿರುತ್ತೆ. ಹಾಗೆ ಜೀವಿಗಳು ಈ ಪ್ರಪಂಚದಲ್ಲಿ ಬೇರೆ ಬೇರೆಯಾಗಿ ಕಂಡರೂ ಕೂಡ ಅದನ್ನು ಎನ್ಲಿವನ್ ಮಾಡೋದು, ಆ ಜೀವಂತಗೊಳಿಸುವಂಥದ್ದೇನಿದೆಯಲ್ಲ, ಅದು ಒಂದೇ. ಸತ್ತ, ಸದಾ ಸರ್ವದ ಸುಸ್ಥಿರವಾಗಿರುವ ಸತ್ಸ್ವರೂಪನು, ಅದನ್ನು ಸತ್ಸ್ವರೂಪ ಅಂತ ಕರೀತಾರೆ. ಸತ್ಪರಾಯಣ, ಸತ್ಪುರುಷರ ಪರಮ ಪ್ರಾಪ್ಯ ಸ್ಥಾನವು. ಸತ್ಪರಾಯಣ, ಪರಾಯಣ ಅಂತ ಹೇಳಿದರೆ ರೆಫ್ಯೂಜ್ ಅಂತ. ಯಾರ ಪಾದಗಳನ್ನು ನಾವು ಸೇರಬೇಕು ಅಂತ ಅಂದ್ಕೊಳ್ತೀವೋ, ಯಾರನ್ನು ಸೇರಬೇಕು ಅಂತ ಅಂದ್ಕೊಳ್ತೀವೋ, ಆ ಗ್ರೇಟೆಸ್ಟ್ ರೆಫ್ಯೂಜ್ ಏನಿದೆಯಲ್ವ, ಅದು ಪರಮಾತ್ಮ. ಸತ್ಪರಾಯಣ, ಸತ್ಪುರುಷರ ಪರಮ ಪ್ರಾಪ್ಯ ಸ್ಥಾನ. ಸತ್ಪುರುಷರೆಲ್ಲರೂ ಆ ಭಗವಂತನನ್ನೇ ಸೇರಬೇಕು ಅಂತ ಅಂದ್ಕೊಳ್ತಾರೆ. ಅದನ್ನು, ಆ ಸ್ಥಾನವನ್ನು ಸತ್ಪರಾಯಣ ಅಂತ ಹೇಳ್ತಾರೆ. ಶೂರಸೇನ, ಹನುಮಂತನೇ ಆದಿಶ್ರೇಷ್ಠ ಶೂರವೀರ ಯೋಧರಿಂದ ಕೂಡಿದ ಸೇನೆಯುಳ್ಳವನು. ಶೂರಸೇನ, ಆ ಭಗವಂತನ ಸೈನ್ಯ ತುಂಬ ದೊಡ್ಡದು. ಆ ಸೈನ್ಯದಲ್ಲಿ ಯಾರ್ಯಾರಿದ್ದಾರೆ? ಶೂರರು. ಯಾವ ಶೂರರಿದ್ದಾರೆ? ಹನುಮಂತನಂತಹ ಶೂರರು ಅದರಲ್ಲಿದ್ದಾರೆ ಅಂತ ಹೇಳ್ತಾನೆ. ಶೂರಸೇನ, ಹನುಮಂತನೇ ಆದಿ ಶ್ರೇಷ್ಠ ಶೂರವೀರರು ಇರುವಂಥ, ಯೋಧರಿಂದ ಕೂಡಿದ ಸೈನ್ಯದು ಅಂತ. ಯದುಶ್ರೇಷ್ಠ, ಯದುವಂಶದವರಲ್ಲಿ ಸರ್ವಶ್ರೇಷ್ಠನು. ಯದುವಂಶದವರಲ್ಲೆಲ್ಲ ಸರ್ವಶ್ರೇಷ್ಠನು. ಯದು ಶ್ರೇಷ್ಠ. ಯದು ಅಂದರೆ ಯದುಕುಲದವರು. ಯದುಕುಲದಲ್ಲಿ ಶ್ರೇಷ್ಠನಾಗಿರುವವನು ಯಾರು? ಶ್ರೀಕೃಷ್ಣ. ಯದುಕುಲ ಶ್ರೇಷ್ಠನು. ಸನ್ನಿವಾಸ, ಸತ್ಪುರುಷರ ಆಶ್ರಯದಾತನು. ಸತ್ ನಿವಾಸ ಅಂತ ಹೇಳ್ತಾರೆ ಅದನ್ನು. ಸತ್ ನಿವಾಸ. ಆ ಸತ್ಪುರುಷರ ನಿವಾಸ ಯಾವುದಿದೆ, ಸತ್ಪುರುಷರ ಆಶ್ರಯದಾತ ಯಾರಿಗಿರ್ತಾನೆ, ಅವನಿಗೆ ಸನ್ನಿವಾಸ ಅಂದರೆ ಅವನ ಹತ್ರ. ನಿವಾಸ ಅಂದರೆ ಇರುವಂಥದ್ದು ಅಂತ, ವಾಸಸ್ಥಾನ. ಆ ಸತ್ಪುರುಷರಿಗೆ ಯಾರ ಆಶ್ರಯ ಆಗಿರ್ತಾನೋ ಅವನನ್ನು ಸನ್ನಿವಾಸ ಅಂತ ಕರಿತೀವಿ. ಸುಯಾಮುನಃ, ಸುಯಾಮುನಃ, ಸುಯಮುನಃ ಅಂತ. ಯಮುನಾ ನದಿ ತಟ ನಿವಾಸಿಗಳಾದ ಗೋಪಾಲರು ಗೋಪಿಕೆಯರಿಂದೊಡಗೂಡಿದ ಅತ್ಯಂತ ಸುಂದರ ಪರಿಕರವುಳ್ಳಂತಹ ಶ್ರೀಕೃಷ್ಣನು. ಸುಯಮುನಃ, ಯಮುನಾ ನದಿಯ ತಟದಲ್ಲಿ ಗೋಪಿಕೆಯರು, ಗೋಪಾಲರು ಯಾರಿದ್ರು ಅವ್ರನ್ನೆಲ್ಲ ಅವನು ಆಕರ್ಷಿಸಿ ಅವ್ರ ಜೊತೆ ಇರ್ತಾ ಇದ್ದ. ಆದ್ದರಿಂದ ಆ ಸುಯಮುನಃ ಅಂದರೆ ಎಲ್ಲರಿಗೂ ಅವನು ಕನೆಕ್ಟ್ ಆಗಿದ್ದ. ಯಮುನಾ ನದಿಗೆ ಯಾರ್ಯಾರು ಕನೆಕ್ಟ್ ಆಗಿದ್ರು, ಈಗ ನೋಡಿ ಎಷ್ಟು ಸುಂದರ ನಮ್ಮಲ್ಲಿ ಅಂತ ಹೇಳಿದರೆ, ಈ ಕನೆಕ್ಷನ್ ಅನ್ನೋದೇನಿದೆ ಅಲ್ವಾ, ಪ್ರಕೃತಿಯ ಜೊತೆಗೆ, ನದಿಗಳ ಜೊತೆಗೆ, ಅಂದರೆ ಅದು ನಮ್ಮದೇ ಅಂತ ಅಂದ್ಕೊಂಡು ಬಾಳೋದಿದೆಯಲ್ಲ, ಅದನ್ನು ಕನೆಕ್ಷನ್ ಅಂತ ಹೇಳ್ತೀವಿ. ಈ ಯಮುನಾ ನದಿ ತಟದಲ್ಲಿ ವಾಸಿಸ್ತಾ ಇದ್ದ ಗೋಪಿಕೆಯರಾಗಲಿ, ಗೋಪಾಲರಾಗಲಿ, ಅಲ್ಲಿಯ ಜನರಾಗಲಿ, ಅವರೆಲ್ಲ ಯಮುನೆಯನ್ನು ತಾಯಿ ಅಂತ ಪೂಜೆ ಮಾಡ್ತಾಯಿದ್ರು. ಅದು ಆ ಕನೆಕ್ಷನ್ ಇತ್ತು. ಆ ತಟದ ನಿವಾಸಿಗಳೆಲ್ಲ ಏನಾಗ್ತಾಯಿದ್ರು, ಸುಂದರವಾದ ಒಂದು ಪರಿಕರ ಇತ್ತು ಅವ್ರಿಗೆಲ್ಲ. ಆ ಕೃಷ್ಣ ಕೂಡ ಅಲ್ಲಿ ಇರ್ತಾ ಇದ್ದ. ಅದರಿಂದ ಸುಯಾಮುನಃ, ಆ ಸುಂದರವಾದ ಯಮುನಾ ನದಿ ಏನಿದೆಯಲ್ಲ, ಯಮುನಾ ನದಿ ತಟ ನಿವಾಸಿಗಳಾದ ಗೋಪಾಲರು
ಗೋಪಿಕೆಯರಿಂದೊಡಗೂಡಿದ ಅತ್ಯಂತ ಸುಂದರ ಪರಿಕರ ಉಳ್ಳಂತಹ ಶ್ರೀಕೃಷ್ಣನು. ಶ್ರೀಕೃಷ್ಣ ಯಮುನಾ ನದಿ ಮತ್ತು ಯಮುನಾ ನದಿಯ ತಟದಲ್ಲಿರುವ ಎಲ್ಲರ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದಂಥ ವ್ಯಕ್ತಿ ಅವನು. ಆದ್ದರಿಂದ ಅವನನ್ನು ಸುಯಾಮುನಃ ಅಂತ ಕರೀತಾರೆ. ಅಲ್ಲಿಗೆ ನಾವು 76ನೇ ಶ್ಲೋಕದ 75ನೇ ಶ್ಲೋಕದ 9 ನಾಮಗಳನ್ನು ನೋಡಿದ್ವಿ. ಅಲ್ಲಿಗೆ 707 ನಾಮಗಳನ್ನು ನೋಡಿದಾಗಾಯಿತು. 76ನೇ ಶ್ಲೋಕವನ್ನು ನೋಡೋಣ. ವಾಸುದೇವ ಸರ್ವಾಸು ನಿಲಯೋ ನಲಃ ದರ್ಪಃ ದರ್ಪದೋ ದೃಪ್ತೋ ದುರ್ಧರೋ ಧಾಪರಾಜಿತಃ. ಇದರಲ್ಲಿ 9 ನಾಮಗಳಿದೆ. ಭೂತಾವಾಸಃ ವಾಸುದೇವಃ ಸರ್ವಾಸುನಿಲಯಃ ಅನಲಃ ದರ್ಪಃ ದರ್ಪದಃ ದೃಪ್ತಃ ದುರ್ಧರಃ ಅಪರಾಜಿತಃ. 9 ನಾಮಗಳು. ಭೂತಾವಾಸಃ ಸಮಸ್ತ ಪ್ರಾಣಿಗಳ ಮುಖ್ಯ ನಿವಾಸ ಸ್ಥಾನನು. ಭೂತ ಆವಾಸಃ ಅಂತ ನೋಡೋದಾದರೆ ಎಲ್ಲ ಜೀವಿಗಳು ಭೂತ ಅಂತ ಹೇಳ್ತೀವಿ. ಚರಾಚರ ವಸ್ತುಗಳು ಆವಾಸಃ ಎಲ್ಲಿ ಇರುತ್ತೋ ಅದಕ್ಕೆ ಭೂತವಾಸಃ. ಅದೆಲ್ಲ ಎಲ್ಲಿರೋದು? ಸಚ್ಚಿದಾನಂದ ಬ್ರಹ್ಮನಲ್ಲಿ ಇರುವಂಥದ್ದು. ಆದ್ದರಿಂದ ಭೂತಾವಾಸಃ ಅಂದರೆ ಸಚ್ಚಿದಾನಂದ ಪರಬ್ರಹ್ಮನೇ. ಸಮಸ್ತ ಪ್ರಾಣಿಗಳ ಮುಖ್ಯ ನಿವಾಸ ಸ್ಥಾನನು. ಮುಖ್ಯ ನಿವಾಸ ಸ್ಥಾನ ಅಂದರೆ ಸಚ್ಚಿದಾನಂದ ಸ್ವರೂಪ. ಇರ್ಬೋದು ನಾವು ಎಲ್ಲಿದ್ದೀವಿ, ನಮ್ಮ ಮನೆಯಲ್ಲಿದ್ದೀವಿ, ನಮ್ಮ ತಾಯಿ ಮನೆಯಲ್ಲಿದ್ದೀವಿ, ಬೆಂಗಳೂರಲ್ಲಿದ್ದೀವಿ. ನಮ್ಮ ವಾಸಸ್ಥಾನ ಟೆಂಪ್ರರಿ ಅದೆಲ್ಲ. ಆದರೆ ಮುಖ್ಯವಾದ ವಾಸಸ್ಥಾನ ಯಾವುದು? ಆ ಸಚ್ಚಿದಾನಂದ ಬ್ರಹ್ಮ. ಆದ್ದರಿಂದ ಅದು ಭೂತಾವಾಸಃ. ವಾಸುದೇವಃ ತನ್ನ ಮಾಯೆಯಿಂದ ಜಗತ್ತನ್ನು ಆವರಿಸಿಕೊಂಡಿರುವ ಪರಮದೇವನು. ವಾಸುದೇವಃ. ಈ ವಾಸುದೇವ ಕೂಡ ಮತ್ತೆ ಮತ್ತೆ ಬರ್ತಾ ಇರುತ್ತೆ ಇದರಲ್ಲಿ. ವಾಸುದೇವ ಅಂತ ಹೇಳುವಾಗ ವಸುದೇವನ ಪುತ್ರ ಶ್ರೀಕೃಷ್ಣ 2 ಶ್ಲೋಕದ ಹಿಂದೆ ನೋಡಿದ್ವಿ. ಇನ್ನೊಂದು ಅರ್ಥದಲ್ಲಿ ವಾಸುದೇವ ಅಂತ ಹೇಳಿದ್ರೆ ತನ್ನ ಮಾಯೆಯಿಂದ ಜಗತ್ತನ್ನು ಆವರಿಸಿಕೊಂಡಿರುವಂತಹ ಭಗವಂತ ವಾಸುದೇವ. ಸರ್ವಾಸುನಿಲಯ ಸಮಸ್ತ ಪ್ರಾಣಿಗಳಿಗೂ ಆಧಾರನು. ಸರ್ವಾಸುನಿಲಯ ಅನ್ನೋ ಶಬ್ದವನ್ನು ಸರ್ವ ಅಸು ನಿಲಯ ಅಂತ ಬಿಡಿಸಿ ಹೇಳಿದ್ರೆ ಸಮಸ್ತ. ಸರ್ವ ಅಂದರೆ ಸಮಸ್ತ. ಅಸು ಅಂದರೆ ಪ್ರಾಣ. ಅಸು ನೀಗಿದ್ರು ಅಂತ ಹೇಳ್ತೀವಲ್ವ, ಅದು ಪ್ರಾಣ. ನಿಲಯ ಅಂತ ಹೇಳಿದ್ರೆ ಇರುವಂಥದ್ದು, ಎಲ್ಲಿ ಮರ್ಜ್ ಆಗುತ್ತೆ ಅದು. ಸರ್ವಾಸುನಿಲಯ ಅಂತ ಹೇಳಿದ್ರೆ ಜೀವಾತ್ಮ. ಎಲ್ಲ ಪ್ರಾಣಗಳು ಎಲ್ಲಿ ಮರ್ಜ್ ಆಗುತ್ತೋ ಅದಕ್ಕೆ ಸರ್ವಾಸುನಿಲಯ ಅಂತ ಹೇಳ್ತಾರೆ. ಸಮಸ್ತ ಪ್ರಾಣಿಗಳಿಗೂ ಆಧಾರನು. ಮತ್ತು ಆ ಸಮಸ್ತ ಪ್ರಾಣಿಗಳಿಗೂ ಆಧಾರ ಯಾರಾಗಿರ್ತಾನೆ? ಆ ಪ್ರಾಣಶಕ್ತಿ. ಆದ್ದರಿಂದ ಸರ್ವಾಸುನಿಲಯ ಸಮಸ್ತ ಪ್ರಾಣಿಗಳ ಆಧಾರ ಅದು ಯಾವುದು? ಮತ್ತೆ ಸಚ್ಚಿದಾನಂದ ಪರಬ್ರಹ್ಮ. ಅನಲಹ ಅಪಾರ ಶಕ್ತಿ ಮತ್ತು ಸಂಪತ್ತುಗಳಿಂದ ಕೂಡಿದವನು. ಅನಲಹ ಅದನ್ನು ನ ಅಲಂ ಅಂತ ಕೂಡ ಹೇಳ್ತಾರೆ. ಅದು ಹೇಳುವಾಗ ಅನ್ಲಿಮಿಟೆಡ್ ಅಂತ. ಶಕ್ತಿ ಮತ್ತು ಸಂಪತ್ತುಗಳು ಯಾರಲ್ಲಿ ಅನಿಮಿತವಾಗಿದೆಯೋ, ಅನ್ಲಿಮಿಟೆಡ್ ಆಗಿದೆಯೋ ಅದಕ್ಕೆ ಅನಲಹ ಅಂತ ಹೇಳ್ತಾರೆ. ಅಪಾರ ಶಕ್ತಿ ಮತ್ತು ಸಂಪತ್ತುಗಳಿಂದ ಕೂಡಿದವನು. ದರ್ಪಃ ಧರ್ಮ ವಿರುದ್ಧವಾದ ಮಾರ್ಗದಲ್ಲಿ ನಡೆಯುವವರ ದರ್ಪವನ್ನು ನಾಶ ಮಾಡುವವನು. ದರ್ಪ ಹ ಅಂದರೆ ಹಂತಗೊಳಿಸೋದು, ಹಂತಕ. ದರ್ಪ ಅಂದರೆ ಆರೋಗೆನ್ಸ್. ಯಾರಲ್ಲಿ ಆ ದರ್ಪ ಇರುತ್ತೋ ಅದನ್ನು ಅವನು ನಾಶ ಮಾಡ್ತಾನೆ ಅಂತ. ದರ್ಪ ಡಿಸ್ಟ್ರಾಯ್ಸ್.
ಯಾರ ದರ್ಪವನ್ನು ಅವನು ನಾಶ ಮಾಡ್ತಾನೆ? ಧರ್ಮದ ವಿರುದ್ಧವಾಗಿ ಯಾರು ಹೋಗ್ತಾರೋ ಅವರ ದರ್ಪವನ್ನು ಅವನು ನಾಶ ಮಾಡ್ತಾನೆ. ದರ್ಪ. ಮುಂದಿನ ಶಬ್ದ ನೋಡಿ, ಆಶ್ಚರ್ಯ. ದರ್ಪದಃ, ತನ್ನ ಭಕ್ತರಿಗೆ ವಿಶುದ್ಧವಾದ ಗೌರವ ಕೊಡುವವನು. ದರ್ಪದಃ ಇಲ್ಲಿ ನಾಶ ಮಾಡೋವನು. ಎಲ್ಲಿ? ದರ್ಪಃ. ದರ್ಪದಃ, ದರ್ಪವನ್ನು ಕೊಡುವವನು. ಆರೋಗೆನ್ಸ್ ಕೊಡ್ತಾನಂತೆ. ಯಾರಿಗೆ? ಈ ಧರ್ಮದ ಮಾರ್ಗದಲ್ಲಿ ನಡೆಯೋರಿಗೆ ಅದನ್ನು ಏನು ಅತಿ ವೇಗವಾಗಿ ಹೋಗಬೇಕು ಅನ್ನೋದಕ್ಕೆ ಒಂದು ಆರೋಗೆನ್ಸ್ ಬೇಕಾಗತ್ತಂತೆ. ಆ ದರ್ಪವನ್ನು ಅವರಿಗೆ ಕೊಡ್ತಾನೆ ಅಂತ ಹೇಳ್ತಾರೆ. ಅಂದರೆ ಈ ಮೆಸೇಜ್ ಏನಿದೆ, ಧರ್ಮದ ವಿಚಾರ ಏನಿದೆ, ಅದನ್ನು ಹರಡಲಿಕ್ಕೆ ಕೂಡ ಒಂದು ಆರೋಗೆನ್ಸ್ ಬೇಕಾಗತ್ತಂತೆ. ಸಮಯ ಬಂದಾಗ ಆ ಆರೋಗೆನ್ಸನ್ನು, ಆ ಶಕ್ತಿಯನ್ನು, ಆ ದರ್ಪವನ್ನು ಕೂಡ ಅವನು ಕೊಡ್ತಾನೆ ಅಂತ ಆಚಾರ್ಯರು ಒಂದು ಕಡೆ ಹೇಳ್ತಾರೆ. ಹೇಗೆ ಕೊಡ್ತಾರೆ ಅಂತ ಹೇಳಿದ್ರೆ, ಅವನಲ್ಲಿ ಅದನ್ನು ಆ ಆರೋಗೆನ್ಸ್ ಅಂದರೆ ಆ ಕಾತುರತೆ ಅದು ಇರುತ್ತೆ, ಅದು ಎಲ್ಲರಿಗೂ ಹೇಳಬೇಕು ಅನ್ನೋದು. ಆದರೆ ಅದು ಬೂದಿ ಮುಚ್ಚಿದ ಕೆಂಡದಂತೆ ಇರುತ್ತಂತೆ. ಆ ಬೂದಿಯನ್ನು ತೆಗೆದು ಆ ಕೆಂಡವನ್ನು ಪ್ರಕಟಗೊಳಿಸ್ಕೊಳ್ಳೋದಿದೆಯಲ್ಲ, ಪ್ರಕಟಗೊಳಿಸಿ ಅವನಲ್ಲಿರುವ ಆ ಝೀಲ್ ಅಂತ ಹೇಳ್ತಾರೆ, ಝೀಲ್ ಮತ್ತು ಆರೋಗೆನ್ಸ್, ಅಥವಾ ಅದನ್ನು ಹೇಳಿಬಿಡ್ಬೇಕು ನಾನು ಅನ್ನೋ ತವಕ ಇರುತ್ತಲ್ಲ, ಅದನ್ನು ಅವನು ಕೊಡ್ತಾನೆ ಅಂತ. ತನ್ನ ಭಕ್ತರಿಗೆ ವಿಶುದ್ಧವಾದ ಗೌರವ ಕೊಡುವವನು. ಆ ರೀತಿಯ ದರ್ಪವನ್ನು ಕೊಟ್ಟು ಅವರಿಗೆ ಗೌರವವನ್ನು ಕೊಡ್ತಾರೆ. ಯಾಕೆ? ಅವರು ಭಗವಂತನ ಕೆಲಸವನ್ನು ಮಾಡ್ತಿದ್ದಾರೆ ಅಂತ. ದೃಪ್ತಃ, ನಿತ್ಯಾನಂದದಲ್ಲಿ ಮಗ್ನನಾಗಿರುವವನು. ಯಾವಾಗಲೂ ಅವನು ಸಚ್ಚಿದಾನಂದ ಸ್ವರೂಪ, ಯಾವಾಗಲೂ ಅವನು ಆನಂದವಾಗಿ ಇರುವಂಥವನು. ಆದ್ದರಿಂದ ಅವನನ್ನು ದೃಪ್ತಃ. ದುರ್ಧರಃ, ಬಹಳ ಕಷ್ಟದಿಂದ ಹೃದಯದಲ್ಲಿ ನೆಲೆಸಲ್ಪಡುವವನು. ದುರ್ಧರಃ. ದುರ್ಧರಃ ಎರಡು ಶಬ್ದ, ದುರ್ ಮತ್ತು ದರಹ. ದರಹ ಅಂದರೆ ಧರಿಸುವುದು ಅಥವಾ ಅಟೈನ್ ಮಾಡುವಂಥದ್ದು, ಪಡ್ಕೊಳ್ಳುವಂಥದ್ದು. ದುರ್ ಅಂದರೆ ಕಷ್ಟ. ಅವನನ್ನು ಬಹಳ ಕಷ್ಟದಿಂದ ಹೃದಯದಲ್ಲಿ ನೆಲೆಸಲ್ಪಡುವವನು. ಅಂದರೆ ಅಷ್ಟು ಸುಲಭವಾಗಿ ಸಿಗೋನಲ್ಲ ಭಗವಂತ. ಅವನನ್ನು ಕಷ್ಟಪಟ್ಟು ಹೋಲಿಸ್ಕೊಂಡ್ರಷ್ಟೇ ಅವನು ನಮ್ಮವನಾಗ್ತಾನೆ. ಅದರಿಂದ ದುರ್ಧರಃ. ಅವನನ್ನು ಯಾಕೆ ಕಷ್ಟ ಆಗುತ್ತೆ ಅಟೈನ್ ಮಾಡೋಕ್ಕೆ? ಸಗುಣ ಸ್ವರೂಪದಲ್ಲಿ ಅವನನ್ನು ನಾವು ಒಪ್ಕೊಂಡು ಬಿಡ್ಬೋದು, ಆದರೆ ನಿರ್ಗುಣ ರೂಪದಲ್ಲಿ ಅವನನ್ನು ನಾವು ಕಂಡುಕೊಳ್ಳೋದು ಕಷ್ಟ ಆಗತ್ತೆ. ಆದ್ದರಿಂದ ಅವನು ದುರ್ಧರಃ. ಅಪರಾಜಿತಃ, ಇತರರಿಂದ ಜಯಿಸಲ್ಪಡದವನು, ಅರ್ಥಾತ್ ಭಕ್ತ ಪರಾಧೀನನು. ಅಪರಾಜಿತ ಅಂದರೆ ಅವನು ಪರಾಜಯವನ್ನು ಹೊಂದೋದೇ ಇಲ್ಲ, ಯಾವಾಗಲೂ ಅವನು ಜಯಶಾಲಿಯಾಗೇ ಇರ್ತಾನೆ. ಯಾರಿಂದಲೂ, ಇತರರಿಂದ ಜಯಿಸಲ್ಪಡದವನು ಅಂದರೆ ಅವನನ್ನು ಯಾರೂ ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಹಂಕಾರದಿಂದ, ದರ್ಪದಿಂದ ಭಗವಂತನನ್ನು ಜಯಿಸ್ಲಿಕ್ಕಾಗಲ್ಲ. ಆದರೆ ಭಕ್ತಿಯಿಂದ ಪರಾಧೀನನ, ಅವನು ಭಕ್ತಿಯಿಂದ ಪ್ರಾರ್ಥಿಸಿದಾಗ ಅವನು ನಮ್ಮವನಾಗ್ತಾನೆ ಅಂತ. ಅವನನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಅವನನ್ನು ಭಕ್ತಿಯಿಂದ ಪರವಶ ಮಾಡಿಕೊಳ್ಬೋದು ಅಂತ ಹೇಳ್ತಾರೆ. ಅಲ್ಲಿಗೆ 76ನೇ ಶ್ಲೋಕ ಆಯಿತು. 77ನೇ ಶ್ಲೋಕವನ್ನು ನೋಡೋಣ. ವಿಶ್ವಮೂರ್ತಿರ್ಮಹಾಮೂರ್ತಿರ್ದೀಪ್ತಮೂರ್ತಿರಮೂರ್ತಿಮಾನ್ ಅನೇಕಮೂರ್ತಿರವ್ಯಕ್ತಃ ಶತಮೂರ್ತಿಃ ಶತಾನನಃ. ಈ ಶ್ಲೋಕದಲ್ಲಿ 8 ನಾಮಗಳಿದೆ. ವಿಶ್ವಮೂರ್ತಿ, ಮಹಾಮೂರ್ತಿ, ದೀಪ್ತಮೂರ್ತಿ, ಅಮೂರ್ತಿಮಾನ್, ಅನೇಕಮೂರ್ತಿ, ಅವ್ಯಕ್ತಃ, ಶತಮೂರ್ತಿ, ಶತಾನನಃ. 8 ನಾಮಗಳು. ವಿಶ್ವಮೂರ್ತಿ, ಇಡೀ ವಿಶ್ವವೇ ಆತನ ಮೂರ್ತಿಯಾಗಿರುವಂತಹ ವಿರಾಟ್ ಸ್ವರೂಪನು. ಎಲ್ಲದರಲ್ಲೂ ಎಲ್ಲವೂ ಅವನೇ ಆಗಿರೋದ್ರಿಂದ ವಿರಾಟ್ ಸ್ವರೂಪ. ಇದನ್ನೇ ವಿಶ್ವರೂಪ ದರ್ಶನ ಅಂತ ಹೇಳೋದು. ಎಲ್ಲೆಲ್ಲೂ ಭಗವಂತನೇ ಇರೋದು.
ವಿಶ್ವಮೂರ್ತಿ, ಇಡೀ ವಿಶ್ವವೇ ಅವನ ಆಗಿರುವಂತಹ ವಿರಾಟ್ ಸ್ವರೂಪ. ಮಹಾಮೂರ್ತಿ, ಮಹತ್ತಾದ ರೂಪವುಳ್ಳವನು. ಮಹತ್ ಪ್ಲಸ್ ಮೂರ್ತಿ. ಮಹತ್ ಅಂದರೆ ಶ್ರೇಷ್ಠ ಮೂರ್ತಿ. ಅದನ್ನು ಅನಂತ ಪದ್ಮನಾಭ, ರಂಗನಾಥ, ಶೇಷಶಯನ ಅವನನ್ನು ನೋಡ್ಬೋದು. ಅಷ್ಟು ದೊಡ್ಡದಾಗಿ ಅವನು ಶೇಷಶಯನನಾಗಿ ಇರುವಂತಹ ಮೂರ್ತಿಗಳು. ರಂಗನಾಥ ಆಗಲಿ, ಅನಂತ ಪದ್ಮನಾಭ, ಇದೆಲ್ಲ ಮಹಾಮೂರ್ತಿ, ಮಹತ್ತಾದ ರೂಪವುಳ್ಳವನು, ಅಂದರೆ ಅತ್ಯಂತ ದೊಡ್ಡ ರೂಪವುಳ್ಳವನು. ದೀಪ್ತಮೂರ್ತಿ, ಸ್ವೇಚ್ಛೆಯಿಂದ ಧರಿಸಲ್ಪಟ್ಟ ದೇದೀಪ್ಯಮಾನವಾದ ಸ್ವರೂಪದಿಂದ ಕೂಡಿದವನು. ದೀಪ್ತ ಮೂರ್ತಿ, ದೀಪ್ತ ಪ್ಲಸ್ ಮೂರ್ತಿ. ದೀಪ್ತ ಅಂತ ಹೇಳಿದ್ರೆ ಪ್ರಜ್ವಲಿಸೋದು, ಜ್ಞಾನ ಅಂತ. ದೀಪ್ತ ಅಂತ ಹೇಳಿದ್ರೆ ಜ್ಞಾನ, ಜ್ಞಾನ ಮೂರ್ತಿಯು ಅವನು. ದೀಪ್ತ ಅಂದರೆ ಗ್ಲೋಯಿಂಗ್, ಶೈನಿಂಗ್ ಅಂತ ಹೇಳ್ಬೋದು. ಮೂರ್ತಿ ಅಂದರೆ ಒಂದು ಫಾರ್ಮ್ ಇದ್ದಾನೆ ಅಂತ, ಆ ತೇಜಸ್ಸು ಇರುವಂಥದ್ದು. ಆ ಅತ್ಯಂತ ಪ್ರಕಾಶಮಾನವಾಗಿರುವಂಥದ್ದು ಯಾವುದು? ಅಗ್ನಿ. ಅಗ್ನಿಯಲ್ಲಿ ಕಾಣುವಂತಹ ಅಗ್ನಿಯನ್ನು ಈ ಜ್ಞಾನಕ್ಕೂ ಕೂಡ ಹೋಲಿಸ್ತಾರೆ. ಆದ್ದರಿಂದ ಆ ಜ್ಞಾನಮಯಿ ಮೂರ್ತಿಗೆ ಇಲ್ಲಿ ದೀಪ್ತ ಮೂರ್ತಿ, ಪ್ರಕಾಶಮಾನವಾದ ಮೂರ್ತಿ ಅಂತ ಹೇಳ್ತೀವಿ. ಆ ಪ್ರಕಾಶಮಾನವಾದ ಮೂರ್ತಿ ಅಂತ ಹೇಳಿದ್ರೆ ಅದು ಜ್ಞಾನಮೂರ್ತಿ, ದೀಪ್ತ ಮೂರ್ತಿ. ಅಮೂರ್ತಿಮಾನ್, ಯಾವ ಮೂರ್ತಿಯೂ ಇಲ್ಲದಂತಹ ನಿರಾಕಾರನು. ನೋಡಿ, ಇಲ್ಲೆಲ್ಲ ವಿಶ್ವಮೂರ್ತಿ, ಮಹಾಮೂರ್ತಿ, ದೀಪ್ತಮೂರ್ತಿ ಎಲ್ಲ ಹೇಳಿದ್ಮೇಲೆ ಅಮೂರ್ತಿಮಾನ್, ಯಾವ ಮೂರ್ತಿಯೂ ಇಲ್ಲದಂತಹ ನಿರಾಕಾರನು. ಅಮೂರ್ತಿಮಾನ್, ಅವನು ಸ್ವ ಇಚ್ಛೆಯಿಂದ ರೂಪ ತಾಳ್ತಾನೆ ಹೊರತು ಅವನಿಗೆ ಯಾವುದೇ ರೂಪ ಇಲ್ಲ ಅಂತ. ಅವನಿಗೆ ಯಾವುದೇ ರೂಪ ಇಲ್ಲ, ಅವನು ನಿರಾಕಾರ ರೂಪ. ಇಲ್ಲಿ ನಿರಾಕಾರ ಅಂತೆಲ್ಲ ಹೇಳುವಾಗ ಅದ್ವೈತವನ್ನು ನಾವು ನೋಡ್ತೀವಿ. ಬೇರೆ ಕಡೆ ಅವನು ಮೂರ್ತಿ ಇದೆ, ಮೂರ್ತಿಯನ್ನು ನೋಡ್ತೀವಿ ಎನ್ನುವಾಗೆಲ್ಲ ದ್ವೈತ, ಅಂದರೆ ಆ ಮೂರ್ತಿಯನ್ನು ನಾವು ನೋಡ್ತೀವಿ ಅಂತ ಹೇಳ್ತೀವಿ. ಅಮೂರ್ತಿಮಾನ್ ಅಂದರೆ ಅವನು ನಿರಾಕಾರ ನಿರ್ಗುಣ ರೂಪಿ. ಅನೇಕ ಮೂರ್ತಿ, ಮುಂದಿನ ಇದರಲ್ಲಿ ನೋಡಿ, ಅನೇಕ ಮೂರ್ತಿ, ನಾನಾ ಅವತಾರಗಳಲ್ಲಿ ಸ್ವೇಚ್ಛೆಯಿಂದ ಜನಗಳ ಉಪಕಾರಾರ್ಥವಾಗಿ ಅನೇಕ ರೂಪಗಳನ್ನು ಧರಿಸಿದನು. ಅವನು ಅಮೂರ್ತಿಯೂ ಹೌದು, ಅನೇಕ ಮೂರ್ತಿಯೂ ಹೌದು. ಅನೇಕ ಮೂರ್ತಿ ಅಂತ ಹೇಳುವಾಗ ಅವತಾರಗಳಲ್ಲಿ ಅವನು ಬೇರೆ ಬೇರೆ ಅವತಾರಗಳಲ್ಲಿ ಅವನು ತನಗೆ ಬೇಕಾದ ರೂಪವನ್ನು ಧರಿಸಿ ಶಿಷ್ಟ ರಕ್ಷಣೆಯನ್ನು ಮಾಡಿದ. ಆದ್ದರಿಂದ ಅನೇಕ ಮೂರ್ತಿಯೂ ಹೌದು, ಅವನು ಅಮೂರ್ತಿಯೂ ಹೌದು. ಅವ್ಯಕ್ತ, ಅನೇಕ ರೂಪಗಳುಳ್ಳವನಾದರೂ ಸಹ ಯಾವುದೇ ಪ್ರಕಾರದಿಂದಲೂ ಅವನ ಸ್ವರೂಪವನ್ನು ವ್ಯಕ್ತ ಮಾಡಲಾಗದಂತಹ ಅಪ್ರಕಟ ಸ್ವರೂಪನು. ಅವ್ಯಕ್ತ, ಅಷ್ಟೊಂದು ರೂಪಗಳಿದ್ರೂ ಕೂಡ ಇದೇ ಅವನ ರೂಪ ಅಂತ ನಿರ್ದಿಷ್ಟವಾಗಿ ಯಾರೂ ಹೇಳೋಕ್ಕಾಗಲ್ಲ. ಯಾಕೆ? ಅವನು ಅವ್ಯಕ್ತ. ಅವನು ನಾಮ ರೂಪಗಳನ್ನು ಮೀರಿದಂತಹ ಸಚ್ಚಿದಾನಂದ ಬ್ರಹ್ಮ ಆಗಿರೋದ್ರಿಂದ ಅವನು ಅವ್ಯಕ್ತ. ಕಾಣಿಸ್ಕೊಂಡ್ರೂ ಕಾಣಿಸ್ದೇ ಇರೋ ರೂಪನೇ ಅವನು. ಶತಮೂರ್ತಿ, ಅವ್ಯಕ್ತ ಶತಮೂರ್ತಿ. ನೂರಾರು ರೂಪಗಳುಳ್ಳವನು. ಶತ ಅಂದರೆ ನೂರು. ನೂರು ಅಂತ ಹೇಳುವಾಗ ನೂರೇ ಅಂತ ಅಲ್ಲ, ನೂರಾರು ಅಂತ ಹೇಳ್ತೀವಲ್ಲ ಹಾಗೆ, ನೂರಕ್ಕೂ ಹೆಚ್ಚು, ಅತ್ಯಂತ ಹೆಚ್ಚು ರೂಪಗಳುಳ್ಳವನು, ನೂರಾರು ರೂಪಗಳುಳ್ಳವನು. ಶತಾನನಃ, ಶತ ಆನನಃ. ಶತ ಅಂದರೆ ನೂರು, ಆನನಃ ಮುಖ. ಶತಾನನಃ ನೂರಾರು ಮುಖಗಳುಳ್ಳವನು. ಅಂದರೆ ಅವನು ಬೇರೆ ಬೇರೆ ಅವತಾರಗಳಲ್ಲಿ ಬೇರೆ ಬೇರೆ ರೀತಿಯ ಮುಖಗಳನ್ನು ಹೊಂದಿದ್ದವನು. ಅಂದರೆ ಈ ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು? ಅವನು ಅಮೂರ್ತಿಯೂ ಹೌದು, ಅನೇಕ ಮೂರ್ತಿಯೂ ಹೌದು. ಅವನು ಅವ್ಯಕ್ತವೂ ಹೌದು, ವ್ಯಕ್ತವೂ ಹೌದು. ಶತಮೂರ್ತಿಯೂ ಹೌದು, ಶತಾನನೂ ಹೌದು. ಅಂದರೆ ಎರಡೂ ಕೂಡ ಅವನೇ. ಅವನು ಬೇಕಾದಾಗ ವ್ಯಕ್ತ ಆಗ್ತಾನೆ, ಬೇಡವಾದಾಗ ಅವ್ಯಕ್ತನಾಗಿರ್ತಾನೆ. ಆದರೆ ಅವನ ನಿಜವಾದ ಇದೇನು? ಸಚ್ಚಿದಾನಂದ ಸ್ವರೂಪ, ಪರಬ್ರಹ್ಮ ಸ್ವರೂಪ, ಸರ್ವವ್ಯಾಪಿಯಾಗಿರುವಂತಹ ಭಗವಂತ. ಅಲ್ಲಿಗೆ 77ನೇ ಶ್ಲೋಕ ನೋಡಿದ್ವಿ. ಈಗ 78ನೇ ಶ್ಲೋಕವನ್ನು ನೋಡೋಣ. ಏಕೋ ನೈಕಸ್ಸ ವಕ್ತಂ ಕಿಂ
यत्तत् पदमनुत्तमं लोकबन्धुर्लोकनाथो माधवो भक्तवत्सलः. ಇದರಲ್ಲಿ 12 ನಾಮಗಳಿವೆ. ಏಕಃ, ನೈಕಃ, ಸವಃ, ಕಃ, ಕಿಂ, ಯತ್, ತತ್, ಪದಮನುತ್ತಮಂ, ಲೋಕಬಂಧುಃ, ಲೋಕನಾಥಃ, ಭಕ್ತವತ್ಸಲಃ. ಏಕಃ, ಎಲ್ಲ ರೀತಿಯ ಭೇದ ಭಾವಗಳಿಂದ ರಹಿತನಾದ ಅದ್ವಿತೀಯನು. ನಾವು ಯಾವಾಗಲೂ ಮಕ್ಕಳ ಹತ್ರ ಎಲ್ಲ ಹೇಳುವಾಗ ಹೇಳ್ತೀವಿ, ಎಷ್ಟು ಜನ, ಹೌ ಮೆನಿ ಗಾಡ್ಸ್ ಆರ್ ದೇರ್? ಅವ್ರು ಹೇಳ್ತಾರೆ ಗಾಡ್ ಈಸ್ ಒನ್ ಅಂತ. ಗಾಡ್ ಇಸ್ ಒನ್, ಫಾರ್ಮ್ಸ್ ಆರ್ ಮೆನಿ. ಭಗವಂತ ಒಬ್ಬನೇ, ಆದರೆ ಅವನ ರೂಪಗಳು ಬೇರೆ ಬೇರೆ. ಹೇಗೆ ಅಂತಂದರೆ ನೀರು ಒಂದೇ, ಆದರೆ ಆ ನೀರನ್ನು ನಾವು ಬೇರೆ ಬೇರೆ ರೀತಿಯಾಗಿ ಕರಿತೀವಿ. ಒಂದು ಐಸ್ ಮಾಡ್ತೀವಿ, ಹಾವಿಯಾಗಿ ನೋಡ್ತೀವಿ, ಹೇಗೆಗೋ ಇರುತ್ತೆ. ಆದರೆ ಆ ನೀರು ಒಂದೇ. ಆ ನೀರನ್ನು ಕರೆಯೋದು ಕೂಡ ಕೆಲವರು ನೀರು ಅಂತಾರೆ, ತಣ್ಣಿ ಅಂತಾರೆ, ವಾಟರ್ ಅಂತಾರೆ, ಆ ರೀತಿಯಾಗಿ. ಹಾಗೆ ಭಗವಂತ ಒಬ್ಬನೇ, ಏಕಃ, ಅವನಿಗೆ ಯಾವುದೇ ರೀತಿಯ ಭೇದ ಭಾವ ಇಲ್ಲ. ಅವನು ಅದ್ವಿತೀಯ, ಅವನೊಬ್ಬನೇ. ಹಿ ಈಸ್ ದ ಓನ್ಲಿ ಹೂ ಎಕ್ಸಿಸ್ಟ್. ಹಿ ಈಸ್ ಫ್ರೀ ಫ್ರಮ್ ಆಲ್ ಡಿಫರೆನ್ಸಸ್ ಅಂತ ಹೇಳ್ತೀವಿ. ಏಕಃ, ಒಬ್ಬನೇ ದೇವರು. ನೈಕಃ, ನೈಕಃ, ಈಗ ನೋಡಿ, ಏಕಃ ಅಂತ ಹೇಳಾಯಿತು, ಈಗ ನೈಕಃ ಅಂದರೆ ನ ಏಕಃ, ಅವನೊಬ್ಬನೇ ಅಲ್ಲ. ಎಷ್ಟು ತಮಾಷೆ ಅಲ್ವಾ? ಒಂದ್ಸಲ ಒಬ್ಬನೇ ಅಂತ ಹೇಳ್ತಾರೆ, ಇನ್ನೊಂದ್ಸಲ ಅನೇಕಃ. ಏಕಃ ಅದು ಅರ್ಥ ಮಾಡ್ಕೊಳ್ಳೋದು. ಅದಕ್ಕೆ ಆಚಾರ್ಯರು ಹೇಳ್ತಾರೆ ಅಲ್ಲಿ, ಅವರು ಹೇಳೋ ಪ್ರಕಾರದಲ್ಲಿ ಹೇಳೋದಾದರೆ, ಉಪಾಧಿ ಭೇದದಿಂದ ಅನೇಕನು. ಹೇಗೆ ಅವನು ಬೇರೆ ಬೇರೆ ಆದ? ಅವನ ಶಕ್ತಿ ಮತ್ತು ಮಾಯೆಯಿಂದ ಬೇರೆ ಬೇರೆ ರೀತಿಯಾಗಿ ಕಾಣಿಸ್ಕೊಳ್ತಾನಂತೆ. ಅದಕ್ಕೆ ಅವನು ನೈಕಃ ಅಂದರೆ ನ ಏಕಃ. ಏಕಹೋ ಹೌದು, ನ ಏಕವು ಎರಡೂ ಸರಿ. ಅದು ಸವಃ, ಸೋಮ ಔಷಧಿಯ ರಸವನ್ನು ಹಿಂಡಲ್ಪಡುವಂತಹ ಯಜ್ಞ ಸ್ವರೂಪನು. ಅಂದರೆ ಇದೊಂದು ಸೋಮಬಳ್ಳಿ ಅಂತ ಒಂದು ಹರ್ಬದು, ಔಷಧಿ ಸಸ್ಯ, ಅದರಲ್ಲಿ ಬಳ್ಳಿ. ಆ ರಸವನ್ನು ಹಿಂಡಿ ಆ ರಸವನ್ನು ಯಜ್ಞದಲ್ಲಿ ಉಪಯೋಗಿಸ್ತಾರಂತೆ. ಅದಕ್ಕೆ ಸವಃ, ಸೋಮ ಔಷಧಿಯ ರಸವನ್ನು ಹಿಂಡಲ್ಪಡುವಂತಹ ಯಜ್ಞ ಸ್ವರೂಪನಿಗೆ ಸವಃ ಅಂತ ಹೇಳ್ತೀವಿ. ಕಹ, ಖಃ ಅಥವಾ ಕಹ, ಸುಖ ಸ್ವರೂಪನು. ಕಹ ಅಂತ ಹೇಳಿದ್ರೆ ಆ ಕಂಫರ್ಟ್, ಸುಖಂ ಅಂತ ಹೇಳ್ತಾರೆ. ಸಚ್ಚಿದಾನಂದ ಸುಖ ಅಂತ, ಸುಖವಾಚಕ ಶಬ್ದ ಅದು ಅಂತ ಹೇಳ್ತಾರೆ. ಕಹ ಅಂದರೆ ಅವನು ಸುಖ ಸ್ವರೂಪನು. ಕಿಂ, ವಿಚಾರಣೀಯನಾದ ಬ್ರಹ್ಮಸ್ವರೂಪನು. ಕಿಂ ಅಂದರೆ ಇದು ಪ್ರಶ್ನಾರ್ಥಕ ಚಿಹ್ನೆ, ಕಿಂ ಅಂತ ಹೇಳ್ತೀವಲ್ವ. ಬ್ರಹ್ಮ ಪ್ರಶ್ನವಾಚಕ. ಈ ಬ್ರಹ್ಮನ ವಿಚಾರ ತಿಳಿಬೇಕಾಗಿರೋದು, ಏನನ್ನು ತಿಳ್ಕೊಳ್ಬೇಕಾಗಿರೋದು ಕಿಂ ಅಂತ ಹೇಳಿದ್ರೆ, ಆ ಬ್ರಹ್ಮನನ್ನು, ಬ್ರಹ್ಮಸ್ವರೂಪವನ್ನು ನಾವು ತಿಳ್ಕೊಳ್ಬೇಕಾಗಿರೋದು. ಆದ್ದರಿಂದ ಅವನು ಕಿಂ. ಯತ್, ಸ್ವತಃ ಸಿದ್ಧನು. ಯತ್ ಯಥಾವತ್ತಾಗಿ ಅಂದರೆ ಅವನು ಯತ್ ಅಂತ ಹೇಳಿದ್ರೆ ಹಿ ಈಸ್ ಸೆಲ್ಫ್ ಎಕ್ಸಿಸ್ಟೆನ್ಸ್. ಯಾರೂ ಅವನನ್ನು ಸೃಷ್ಟಿ ಮಾಡಬೇಕಾಗಿಲ್ಲ. ಹಿ ಈಸ್ ಸೆಲ್ಫ್ ಎಕ್ಸಿಸ್ಟೆಂಟ್ ಅಂದರೆ ಸ್ವತಃ ಸಿದ್ಧನು. ತತ್, ವಿಸ್ತಾರವಾಗಿಸುವವನು. ವಿಸ್ತಾರವಾಗಿಸುವವನು ತತ್ ಅಂದರೆ ದ್ಯಾಟ್ ವಿಚ್ ಎಕ್ಸ್ಪ್ಯಾಂಡ್ಸ್ ಅಂತ. ಅವನಲ್ಲಿ ಆ ಶಕ್ತಿ ಕೂಡ ಇದೆ ಆ ಬ್ರಹ್ಮತತ್ವದಲ್ಲಿ. ಓಂ ತತ್ಸತ್ ಇತಿ ಅಂತ ಹೇಳ್ತೀವಲ್ವಾ, ತತ್ವಮಸಿ ಅಂತ ಹೇಳ್ತೀವಿ. ಈ ತತ್ ಅನ್ನೋದು ಏನಂತಂದರೆ ಅದು ಬ್ರಹ್ಮಸ್ವರೂಪಿ. ಇಟ್ ಇಂಡಿಕೇಟ್ಸ್ ಬ್ರಹ್ಮ, ಇಟ್ ಇಂಡಿಕೇಟ್ಸ್ ಬ್ರಹ್ಮನ್ ಅಂತ. ತತ್ವಮಸಿ, ಓಂ ತತ್ಸತ್ ಇತಿ ಅಂತೆಲ್ಲ ಹೇಳುವಾಗ ತತ್ ಅಂದರೆ ವಿಸ್ತಾರವಾಗಿಸುವವನು, ಈ ಎಕ್ಸ್ಪ್ಯಾಂಡ್ಸ್ ಅಂತ. ಪದಮನುತ್ತಮಂ, ಮುಮುಕ್ಷುಗಳಾದ ಪುರುಷರು ಪಡೆಯಬಹುದಾದ ಸರ್ವೋತ್ಕೃಷ್ಟ ಪರಮಪದನು. ಪದಂ ಅನುತ್ತಮಂ ಅಂತ ಇದನ್ನು ಹೇಳ್ಬೋದು. ಅದು ಪರಮಪದಂ ಅಂತ. ಪದಂ ಅಂದರೆ ಅತ್ಯಂತ ಶ್ರೇಷ್ಠವಾದ ಪದಂ.
ಮುಮುಕ್ಷುಗಳಾದ ಪುರುಷರು ಪಡೆಯಬಹುದಾದ ಸರ್ವೋತ್ಕೃಷ್ಟ ಪರಮಪದ. ಮನುಷ್ಯರು ಏನೇನೋ ಆಗ್ಬೋದು, ಆದರೆ ಅತ್ಯಂತ ಉನ್ನತವಾದ ಒಂದು ಸ್ಥಾನ ನಾವು ಮನುಷ್ಯರಾಗಿ ಪಡಿಬಹುದಾಗಿರೋದು ಅಂದರೆ, ಉತ್ಕೃಷ್ಟವಾದ ಸ್ಥಾನ ಅಂದರೆ ಮುಮುಕ್ಷುಗಳು ಅಂದರೆ ಮೋಕ್ಷವನ್ನು ಬಯಸುವವರು. ಯಾರು ಮೋಕ್ಷವನ್ನು ಬಯಸ್ತಾರೋ ಅವ್ರಿಗೆ ಮುಮುಕ್ಷುಗಳು ಅಂತೀವಿ. ಅವರಿಗೆ ಸಿಗುವಂತಹ ಪದ ಏನಿದೆಯಲ್ಲ, ಅಂದರೆ ಆ ಪದವಿ, ಅದು ಸರ್ವೋತ್ಕೃಷ್ಟವಾದದ್ದು. ಅದಕ್ಕೆ ಪದಮನುತ್ತಮಂ, ಅತ್ಯಂತ ಉತ್ತಮವಾದ ಪರಮಪದ ಅದು ಅಂತ ಹೇಳ್ತಾರೆ. ಲೋಕಬಂಧು, ಸಮಸ್ತ ಪ್ರಾಣಿಗಳಿಗೂ ಹಿತವನ್ನು ಬಯಸುವ ಪರಮಮಿತ್ರನು ಲೋಕ ಬಂಧು. ಇಲ್ಲಿ ಲೋಕ ಅಂತ ಹೇಳುವಾಗ ಸಕಲ ಲೋಕ, ಭುವನ ಮತ್ತು ಜನ, ಅಂದರೆ ಈ ಭೂಮಿ ಮತ್ತು ಜನ ಎರಡನ್ನೂ ಸೇರಿ ಲೋಕ ಅಂತ ಹೇಳೋದು. ಆ ಲೋಕ ಬಂಧು, ಅಂದರೆ ಅವನು ಆ ಲೋಕ ಏನು ಹೇಳ್ತೀವಿ, ಭುವನ ಮತ್ತು ಜನರ ಬಂಧು ಅಂತ ಹೇಳುವಾಗ ಅವರನ್ನು ನೋಡ್ಕೊಳ್ಳುವಂಥವನು, ವೆಲ್ ವಿಷರ್ ಅವನು. ಸಮಸ್ತ ಪ್ರಾಣಿಗಳಿಗೂ ಹಿತವನ್ನು ಬಯಸುವ ಪರಮ ಮಿತ್ರನವನು, ತಂದೆ ಇದ್ದ ಹಾಗೆ ಅವನು ಅಂತ. ಲೋಕನಾಥ, ಎಲ್ಲರಿಂದ ಯಾಚಿಸಲ್ಪಡಲು ಯೋಗ್ಯನಾದ ಲೋಕದೊಡೆಯನು. ಅಲ್ಲಿ ಅವನು ಲೋಕಬಂಧು ಅಂದರೆ ಅವನೇ ಕಾಪಾಡ್ತಾನೆ ಅಂತ. ಇಲ್ಲಿ ಲೋಕನಾಥ ಅಂತ ಹೇಳಿದ್ರೆ ಲೋಕ ಪ್ಲಸ್ ನಾಥ. ಲೋಕ ಅಂದರೆ ಮತ್ತೆ ಪ್ರಪಂಚ, ಅದೇ ಭುವನ ಮತ್ತು ಜನ, ಜಗತ್ತು ಮತ್ತು ಜೀವಿಗಳು. ಅದಕ್ಕೆ ಕೃಪೆ ಮಾಡುವವನು ನಾಥ ಅಂತಂದರೆ ಕೃಪೆ ಮಾಡುವವನು. ಕೃಪೆಯನ್ನು ಅವನಿಂದ ಪಡಿಬೋದು, ಆದ್ದರಿಂದ ಅವನು ಲೋಕನಾಥ. ಮಾಧವ, ಮಧುಕುಲದಲ್ಲಿ ಹುಟ್ಟಿದವನು. ಮಧುಕುಲ ಯಾದವ ಕುಲ ಎರಡು ಒಂದೇ. ಆ ಮಧುಕುಲದಲ್ಲಿ ಹುಟ್ಟಿದ್ಯಾರು? ಭಗವಂತ ಕೃಷ್ಣ. ಯಾದವರನ್ನು ಮಧುಕುಲ ಅಂತ ಹೇಳ್ತೀವಿ, ಅಲ್ಲಿ ಹುಟ್ಟಿರುವಂಥವನು ಕೃಷ್ಣ, ಆದ್ದರಿಂದ ಅವನು ಮಾಧವ. ಭಕ್ತವತ್ಸಲ, ಭಕ್ತರಲ್ಲಿ ಪ್ರೀತಿ ವಾತ್ಸಲ್ಯಗಳುಳ್ಳವನು. ಭಕ್ತ ವತ್ಸಲ, ಭಕ್ತರ ವಾತ್ಸಲ್ಯ ಪಡೆಯುವವನು. ಅವನು ಭಕ್ತರಲ್ಲಿ ಪ್ರೀತಿ ವಾತ್ಸಲ್ಯಗಳನ್ನುಳ್ಳವನು. ಭಕ್ತರು ಅವನಲ್ಲಿ ಪ್ರೀತಿ ವಾತ್ಸಲ್ಯ ಉಳ್ಳವರು. ಭಗವಂತ ಕೂಡ ಭಕ್ತರಲ್ಲಿ ಪ್ರೀತಿ ವಾತ್ಸಲ್ಯ ಉಳ್ಳವನಾಗಿರ್ತಾನೆ. ಹೇಗೆ ಅಂದರೆ ಸುಧಾಮನನ್ನು ಅವನು ಎಷ್ಟು ಚಂದದಲ್ಲಿ ಸತ್ಕರಿಸ್ತಾನೆ, ಆದ್ದರಿಂದ ಅವನಿಗೆ ಅವನ ಬಗ್ಗೆ ಕೂಡ ಭಕ್ತಿ ವಾತ್ಸಲ್ಯ ಇತ್ತು. ಹಾಗೆ ಭಕ್ತರಿಗೂ ಕೂಡ ಭಗವಂತನ ಮೇಲೆ ಭಕ್ತಿ ವಾತ್ಸಲ್ಯ ಇರುತ್ತೆ, ಅದನ್ನು ಒಪ್ಪಿಕೊಳ್ಳೋ ಅಂಥವನವನು. ಭಕ್ತರಿಗಿರುವಂತಹ ಆ ಪ್ರೀತಿ ವಾತ್ಸಲ್ಯವನ್ನು ಒಪ್ಕೊಳ್ಳೋಂಥವನು. ಅದರಿಂದಲೇ ಭಗವದ್ಗೀತೆಯಲ್ಲಿ ನಾವು ನೋಡ್ತೀವಿ, ಪತ್ರಂ ಪುಷ್ಪಂ ಫಲಂ ತೋಯಂ, ಏನಾದರೂ ಕೊಡು ನೀನು, ಆದರೆ ಪ್ರೀತಿಯಿಂದ ಕೊಡು ಅಂತ ಹೇಳ್ತಾನೆ ಅಲ್ವಾ. ಏನು ಕೊಟ್ಟರು ಅವನು ಒಪ್ಕೊಳ್ಳುವಂಥವನು. ಭಕ್ತರಲ್ಲಿ ಪ್ರೀತಿ ವಾತ್ಸಲ್ಯಗಳುಳ್ಳವನು ಭಕ್ತವತ್ಸಲ. ಅಲ್ಲಿಗೆ ನಾವು 78ನೇ ಶ್ಲೋಕವನ್ನು ನೋಡಿದ್ವಿ. 79ನೇ ಶ್ಲೋಕವನ್ನು ನೋಡೋಣ. ಸುವರ್ಣವರ್ಣೋ ಹೇಮಾಂಗೋ ವರಾಂಗಶ್ಚಂದನಾಂಗದಿ ವೀರಃ ವಿಷಮಃ ಶೂನ್ಯೋ ಘೃತಾಶೀಲಚಲಶ್ಚಲಃ. ಇದರಲ್ಲಿ 10 ನಾಮಗಳಿದೆ. ಸುವರ್ಣವರ್ಣಃ, ಹೇಮಾಂಗಃ, ವರಾಂಗಃ, ಚಂದನಾಂಗದಿ, ವೀರಃ, ವಿಷಮಃ, ಶೂನ್ಯಃ, ಘೃತಾಶೀಃ, ಅಚಲಃ, ಚಲಃ. ಸುವರ್ಣವರ್ಣಃ, ಸುವರ್ಣವರ್ಣಃ, ಸುವರ್ಣ ಅಂದರೆ ಬಂಗಾರ, ವರ್ಣ ಅಂದರೆ ಬಣ್ಣ. ಬಂಗಾರದಂತಹ ವರ್ಣವುಳ್ಳವನು. ಅವನು ರೂಪವನ್ನು ಧರಿಸಿದಾಗ ಅಥವಾ ರೂಪನೇ ಇಲ್ಲದೆ ಇದ್ದಾಗ ಯಾವ ಬಣ್ಣ ಇರುತ್ತೆ? ಬಂಗಾರದಂತಹ ವರ್ಣವುಳ್ಳವನು. ಆದ್ದರಿಂದ ಅವನು ಸುವರ್ಣವರ್ಣ. ಹೇಮಾಂಗಃ, ಚಿನ್ನದಂತೆ ಪುಷ್ಪವಾದ ಹೊಳೆಯುವ ಅಂಗಾಂಗಗಳುಳ್ಳವನು. ಹೇಮ ಅಂದರೂ ಕೂಡ ಮತ್ತೆ ಚಿನ್ನ, ಬಂಗಾರದ ಬಣ್ಣ ಹೊಂದಿರುವಂಥವನು. ಹೇಮಾಂಗ ಅಂದರೆ ಚಿನ್ನದಂತೆ ಹೊಳೆಯುವ ಅಂಗಾಂಗ ಉಳ್ಳವನು. ವರಾಂಗ, ಪರಮಶ್ರೇಷ್ಠವಾದ ಅಂಗ ಪ್ರತ್ಯಂಗಗಳುಳ್ಳವನು. ಸುವರ್ಣ, ವರ್ಣ, ಹೇಮಾಂಗ ಇವೆಲ್ಲ ಅವನ ರೂಪವನ್ನು ವರ್ಣಿಸ್ತಾ ಇದೆ. ವರ ಪ್ಲಸ್ ಅಂಗ,
ಶೋಭನ ಅಂದರೆ ಬ್ಯೂಟಿಫುಲ್, ತುಂಬ ಸುಂದರವಾದ ಅಂಗವನ್ನು ಉಳ್ಳವನು. ವರಾಂಗ ಪರಮಶ್ರೇಷ್ಠವಾದ ಅಂಗ, ಪ್ರತ್ಯಂಗಗಳುಳ್ಳವನು. ಚಂದನಾಂಗದಿಹಿ ಚಂದನ ಲೇಪಿತ ಮತ್ತು ತೋಳಬಂದಿ ಮುಂತಾದ ಆಭರಣಗಳಿಂದ ಶೋಭಿತನು. ಚಂದನಾಂಗದಿ ಚಂದನ ಅಂಗದ, ಯಾರು ಆ ಚಂದನ ಅಂಗದವನ್ನು ಧರಿಸಿರ್ತಾನೋ ಅವನು ಅಂಗದಿ ಅಂತ ಹೇಳ್ತೀವಿ. ಚಂದನ ಲೇಪಿತ ಅಂದರೆ ಶ್ರೀಗಂಧ ಲೇಪಿಸಿರುವಂತಹ ಅಂಗ, ತೋಳ್ಬಂದಿ, ಆ ಬ್ರೇಸ್ಲೆಟ್ ಅಂತೀವಿ, ತೋಳಬಂದಿ ಅಂತೀವಿ, ಅದನ್ನು ಹಾಕ್ಕೊಂಡಿರುವಂಥವನು ಚಂದನಾಂಗದಿ. ಯಾರು ಅದನ್ನು ಚಂದನ ಮತ್ತು ಅಂಗದ ಯಾರು ಧರಿಸಿರ್ತಾರೋ ಅವನು ಚಂದನಾಂಗದಿ. ಚಂದನ ಲೇಪಿತ ಮತ್ತು ತೋಳಬಂದಿ ಮುಂತಾದ ಆಭರಣಗಳಿಂದ ಶೋಭಿತನು. ವೀರಃ ರಾಗದ್ವೇಷಾದಿ ಪ್ರಬಲ ಶತ್ರುಗಳಿಗೆ ಹೆದರಿ ಶರಣಾಗತರಾದವರ ಅಂತಃಕರಣದಲ್ಲಿ ಅವುಗಳಿಲ್ಲದಂತೆ ನಾಶ ಮಾಡುವವನು. ವೀರ ಹ ಅಂದರೆ ಹಂತಿ, ವೀರ ಹಂತಿ. ಅವನು ಅದನ್ನು ಹಂತ ಅಂದರೆ ಕೊನೆಗೊಳಿಸ್ತಾನೆ. ಯಾರನ್ನ ಅಂದರೆ ಧರ್ಮ ಸಂಸ್ಥಾಪನೆ ಮಾಡಲಿಕ್ಕೋಸ್ಕರ ಶತ್ರುಗಳನ್ನು ನಾಶ ಮಾಡ್ತಾನೆ. ಅಸುರರ ಮುಖ್ಯರನ್ನು ಅಂದರೆ ಕಂಸ, ಹಿರಣ್ಯಕಶಿಪು, ಹಿರಣ್ಯಾಕ್ಷ ಇಂತಹ ಅಸುರರನ್ನು ಕೊಂದು ಅವನು ಶಿಷ್ಟರನ್ನು ರಕ್ಷಿಸ್ತಾನೆ. ವೀರಃ ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ರಾಗದ್ವೇಷಾದಿ ಪ್ರಬಲ ಶತ್ರುಗಳು ಅವೆಲ್ಲ ಹೊರಗಿನ ಶತ್ರುಗಳು. ಈ ನಮ್ಮಲ್ಲೇ ಇರುವಂತಹ ಶತ್ರುಗಳು ಯಾವ್ದ್ಯಾವುದು? ರಾಗ, ದ್ವೇಷ, ಇದು ಪ್ರಬಲ ಶತ್ರುಗಳು. ಅದನ್ನು ನಮ್ಮ ಅಂತಃಕರಣದಲ್ಲಿ ನಾಶ ಮಾಡ್ತಾನೆ. ಯಾರು ಭಗವಂತನಿಗೆ ಶರಣ ಹೋಗ್ತಾರೋ ಅವನು ಈ ರಾಗದ್ವೇಷ ನಮ್ಮಲ್ಲಿ ಏನಿದೆ ಅದನ್ನು ಕೊನೆಗೊಳಿಸ್ತಾನೆ. ರಾಗದ್ವೇಷಾದಿ ಪ್ರಬಲ ಶತ್ರುಗಳಿಗೆ ಹೆದರಿ ಶರಣಾಗತರಾದವರ ಅಂತಃಕರಣದಲ್ಲಿ ಅವುಗಳಿಲ್ಲದಂತೆ ನಾಶ ಮಾಡುತ್ತಾನೆ. ಅದರಿಂದ ಅವನು ವೀರಃ. ವಿಷಮಃ ಆತನಿಗೆ ಸರಿಸಮಾನರಾದವನು ಬೇರೆ ಯಾರೂ ಇಲ್ಲದಂತಹ ಅನುಪಮನಾದವನು. ವಿಷಮಃ ವಿಸಮಃ ಅಂತ ಅಂದರೆ ಅವನ ಸರಿಸಮ ಯಾರೂ ಇಲ್ಲ ಅಂತ. ವಿಷಮಃ ವಿಸಮಃ, ಅವನ ಸರಿಸಮನರು ಯಾರೂ ಇಲ್ಲ. ಶೂನ್ಯ ಸಮಸ್ತ ವಿಶೇಷಣದಿಂದ ರಹಿತನು. ವಿಶೇಷಣ ಅಂದರೆ ಅವನು ಎಂಟಿ, ಆ ವರ್ಲ್ಡ್ಲಿ ಸೆನ್ಸಸ್ ಅದರಲ್ಲಿ ಅವನಿಗೇನು ಇಲ್ಲದೆ ಇರೋದ್ರಿಂದ ಅವನು ಶೂನ್ಯ. ಏನರಲ್ಲಿ ಶೂನ್ಯ? ಅವನಿಗೆ ಷಡ್ವಿಕಾರಗಳಿಲ್ಲ. ಷಡ್ವಿಕಾರಗಳು ಅಂದರೆ ಯಾವುದು? ಹುಟ್ತೀವಿ, ಬೆಳಿತೀವಿ, ಕೊಳಿತೀವಿ ಅಲ್ವಾ? ಅದು ಜಾಯತೆ, ಅಸ್ಥಿ, ವರ್ಧತೆ, ವಿಪರಿಣಮತೆ, ಅಪಕ್ರಿಯತೆ, ಮ್ರಿಯತೆ ಅಂತ 6 ವಿಕಾರಗಳು ನಮಗಿರುತ್ತೆ. ಎಷ್ಟೋ ಸಲ ಅಂದ್ಕೊಳ್ಳೋದುಂಟು, ಅಯ್ಯೋ ನನಗೆ ವಯಸ್ಸಾಯಿತು, ಬಿಳಿ ಕೂದಲಾಯಿತು, ಏನಪ್ಪ ಅದಿರೋದೇ ಹಾಗೆ. ನಾವು ಬೆಳಿಬೇಕು, ಬಿಳಿ ಕೂದಲಾಗಬೇಕು, ಹಲ್ಲುದ್ರೋಗ್ಬೇಕು, ಮುದುಕರಾಗಬೇಕು, ಸಾಯಬೇಕು. ಅದು ಶರೀರದ ಪ್ರಕೃತಿ. ಅದು ಈ ಭಗವಂತ ಮಾಡಿರೋದೇ ಹಾಗೆ. ಅದಕ್ಕೇನು ಬೇಜಾರು ಮಾಡ್ಕೊಳ್ಳೋ ಹಾಗೆ ಇಲ್ಲ. ಅಯ್ಯೋ ನನಗೀಗಲೇ ಯಾವಾಗಲೂ ಆಗಬೇಕು, ಅದು ಆಗ್ತಾ ಇರುತ್ತೆ. ಆ ಷಡ್ ವಿಕಾರಗಳು ಅವನಿಗಿಲ್ಲದೆ ಇರೋದ್ರಿಂದ ಅವನು ಶೂನ್ಯ. ಘೃತಾಶಿ ತನ್ನ ಆಶ್ರಿತರಾದ ಜನರಿಗಾಗಿ ಕೃಪಾಪೂರ್ಣವಾದ ಸ್ನೇಹಮಯ ಸಂಕಲ್ಪ ಮಾಡುವವನು. ಸಂಕಲ್ಪ ಮಾಡ್ತಾನಂತೆ ಅವನು. ಏನಂತ? ಕೃಪಾಪೂರ್ಣವಾದ ಸ್ನೇಹಮಯ ಸಂಕಲ್ಪ ಮಾಡ್ತಾನಂತೆ. ಯಾರಿಗೆ? ಅವನ ಭಕ್ತರಿಗೆ, ಅವನ ಆಶ್ರಯವನ್ನು ಕೇಳಿ ಹೋದವರಿಗೆ. ಆದ್ದರಿಂದ ಅವನು ಘೃತಾಶಿ. ಘೃತ ಆಶೀಷಃ ಅಂತ ಹೇಳ್ತಾರೆ. ಅಂದರೆ ಬೆಣ್ಣೆಯ ಹಾಗೆ ಅವನು ಕರಗಿ ಅವರನ್ನು ತನ್ನವರನ್ನಾಗಿ ಮಾಡ್ಕೊಳ್ತಾನಂತೆ. ಅವನ ಆಶ್ರಯವನ್ನು ಕೇಳಿ ಹೋದವ್ರಿಗೆ ಆ ಬೆಣ್ಣೆ ಆಗಿ ಕರಗಿ ಹೋಗುವಂತೆ ಅವನು. ಘೃತ ಅಂದರೆ ಫ್ಲೋಯಿಂಗ್ ಅಂತ, ಅದು ಹರಿಯತ್ತೆ ಅಂತ. ಆಸೆಗಳು, ಆಶೀಷ ಅಂದರೆ ಆಸೆಗಳು. ಅದು ಹೇಗಿರುತ್ತೆ ಅವನಲ್ಲಿ ಅಂತ ಹೇಳುವಾಗ, ಅವನನ್ನು ಆಶ್ರಯಿಸಿ ಹೋದರೆ ಅವನಲ್ಲಿ ಆ ಕೃಪೆ ಅನ್ನೋದು, ಭಗವಂತನ ಕೃಪೆ ಅವ್ರ ಮೇಲೆ ಹರಿಯುತ್ತಂತೆ. ಆ ಕೃಪೆಯನ್ನು ಹರಿಬಿಡು ಅಂತ ಕೇಳ್ಕೊಳ್ಳೋ ಭಜನೆಗಳು, ಹಾಡುಗಳು ಕೂಡ ಇರ್ತಾವಲ್ವ. ಆ ಕೃಪೆಯನ್ನು ಅವನು ಹರಿಸ್ತಾನಂತೆ.
ಘೃತಾಶೀಹಿ ಅಚಲಃ ಯಾವ ಪ್ರಕಾರದಿಂದಲೂ ವಿಚಲಿತನಾಗದಿರುವನು. ಅಚಲಃ ನ ಚಲ ಅಂದರೆ ಅವನು ಚಲಿಸದವನು, ಚಲಿಸದೇ ಇರುವಂಥವನು. ಯಾವುದದು ಚಲಿಸದೇ ಇರೋದು? ಸಚ್ಚಿದಾನಂದ ಸ್ವರೂಪ. ಅವನು ಸಚ್ಚಿದಾನಂದ ಸ್ವರೂಪ ಆಗಿರೋದ್ರಿಂದ, ಸರ್ವವ್ಯಾಪಿ ಆಗಿರೋದ್ರಿಂದ ಅವನು ಎಲ್ಲೆಲ್ಲೂ ಚಲಿಸದೇ ಇರುವಂಥವನು. ಅಚಲಃ ಯಾವ ಪ್ರಕಾರದಿಂದಲೂ ವಿಚಲಿತನಾಗದಿರುವ. ಅವಿಚಲನು ಅಂದರೆ ಅವನು ಚಲಿಸೋದಿಲ್ಲ, ವಿಚಲಿತಗೊಳ್ಳೋದಿಲ್ಲ ಅಂತ. ಚಲಃ ವಾಯು ರೂಪದಿಂದ ಸರ್ವತ್ರ ಚಲಿಸುವವನು. ಎಷ್ಟು ಗಮ್ಮತ್ ನೋಡಿ ಇಲ್ಲಿ ಭಗವಂತನನ್ನು ನೋಡಿಸ್ಕೊಳ್ಬೇಕಾದ್ರೆ. ಅವನು ಹಾಗಾದರೆ ಚಲಿಸೋದೇ ಇಲ್ವಾ? ಇಲ್ಲ, ಚಲಿಸ್ತಾನೆ, ವಾಯು ರೂಪದಲ್ಲಿ ಚಲಿಸ್ತಾನೆ ಅಂತ ಹೇಳ್ತಾರೆ. ಅವನು ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪನಾಗಿ ಅಚಲನಾಗಿರ್ತಾನೆ, ಅವನು ಎಲ್ಲೂ ಚಲಿಸೋದೇ ಇಲ್ಲ. ಆದರೆ ಈ ಗಾಳಿಯ ರೂಪದಲ್ಲಿ ಅವನು ಚಲಿಸ್ತಾನೆ. ಅಂದರೆ ಬೇರೆ ಬೇರೆ ರೂಪಗಳನ್ನು ತಗೊಂಡಾಗ ಅವನು ಚಲಿಸ್ತಾನೆ. ಆದ್ದರಿಂದ ಅವನು ಅಚಲನೂ ಹೌದು, ಚಲನೂ ಕೂಡ ಹೌದು. ಅದರಿಂದ ನಾವು ಭಜನೆಗಳೆಲ್ಲ ಹೇಳಬೇಕಾದ್ರೆ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಹೇಳ್ತೀವಲ್ವ. ಅಣುವಿಗಿಂತ ಚಿಕ್ಕವನು, ಮಹತ್ತಿಗಿಂತ ದೊಡ್ಡವನು, ಎರಡೂ ಅವನೇ. ಹಾಗೆ ತಗೊಳ್ಳುವಾಗ ಎಲ್ಲ ಕಡೆನೂ ಅರ್ಥ ಮಾಡ್ಕೊಳ್ಬೇಕು. ಅವನು ಅಚಲ ಅಂತ ಹೇಳ್ಕೊಂಡು ಕೂಡಲೇ ಅವನು ಅಲ್ಲಿ ನಿರಾಕಾರ ರೂಪದಲ್ಲಿದ್ದಾನೆ ಅಂತ. ಯಾವಾಗ ಅವನು ಚಲಿಸ್ತಾನೆ, ಏನಾದರೂ ಮಾಡ್ತಾನೆ ಅಂದ್ಕೊಳ್ಳುವಾಗ ಅವನೊಂದು ರೂಪವನ್ನು ಧರಿಸಿದ್ದಾನೆ. ಆದ್ದರಿಂದ ಇಲ್ಲಿ ಭಗವಂತ ಅಚಲ ಮತ್ತು ಚಲಹ ಎರಡು ಕೂಡ. ಅಲ್ಲಿಗೆ 79ನೇ ಶ್ಲೋಕವನ್ನು ನೋಡಿದಾಗಾಯಿತು. 80ನೇ ಶ್ಲೋಕವನ್ನು ನೋಡೋಣ. 80ನೇ ಅಮಾನೀಮಾನದೋ ಮಾನ್ಯೋ ಲೋಕಸ್ವಾಮಿ ತ್ರಿಲೋಕಧೃತ್ ಸುಮೇಧಾ ಮೇಧದೋ ಧನ್ಯ ಸತ್ಯಮೇಧಾ ಧರಾಧರಃ. ಇದರಲ್ಲಿ 10 ನಾಮಗಳಿದೆ. ಅಮಾನಿ, ಮಾನದಃ, ಮಾನ್ಯಃ, ಲೋಕಸ್ವಾಮಿ, ತ್ರಿಲೋಕಧೃಕ್, ಸುಮೇಧಾ, ಮೇಧಜಃ, ಧನ್ಯಃ, ಸತ್ಯಮೇಧಾಃ, ಧರಾಧರಃ. 10 ನಾಮಗಳು. ಅಮಾನಿ, ಅಮಾನಿ ಸ್ವತಃ ಮಾನ. ಅಮಾನಿ ಅಂತ ಹೇಳಿದ್ರೆ, ಅಮಾನಿ ಅಂದರೆ, ಮಾನಿ ಅಂದರೆ ಅರ್ಥ ಮಾಡ್ಕೊಳ್ಳೋದು. ಅವನನ್ನು ಬೇರೆ ಯಾವುದರಿಂದನೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅಮಾನಿ ಸ್ವತಃ ಮಾನ, ಅವನನ್ನು ಅವನೇ ಅರ್ಥಪಡಿಸ್ಬೇಕು ಅನ್ನೋ ಥರದಲ್ಲಿ ಸ್ವತಃ ಮಾನ. ಪ್ರತಿಷ್ಠೆಗಳನ್ನು ಬಯಸದೇ ಇರುವ ಅಭಿಮಾನರಹಿತನು. ಸ್ವತಃ ಮಾನ ಅಂದರೆ ಎಲ್ಲವೂ ಅವನಿಗೆ ಹೀ ಸೆಲ್ಫ್ ಸಫಿಷಿಯಂಟ್, ಅದರಲ್ಲಿ ಒಂದು ಡೌಟೇ ಇಲ್ಲ. ಈ ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್, ಅದು ಯಾವುದದು? ಪ್ಯೂರ್ ಕಾನ್ಷಿಯಸ್ನೆಸ್. ಪ್ರತಿಷ್ಠೆಗಳನ್ನು ಬಯಸದೇ ಇರುವವನು, ಅಭಿಮಾನರಹಿತನು. ಆದ್ದರಿಂದ ಅವನು ಅಮಾನಿ. ಅಮಾನಿತ್ವಂ, ಅದಂಬಿತ್ವಂ ಅಂತೆಲ್ಲ ನಾವು ಭಗವದ್ಗೀತೆಯಲ್ಲಿ ಓದ್ತೀವಿ. ಇಲ್ಲಿ ಅಮಾನಿ ಸ್ವತಃ ಮಾನ. ಮಾನದಃ ಬೇರೆಯವರಿಗೆ ಗೌರವ ಕೊಡುವವನು. ಮಾನದಃ ಇಲ್ಲಿ ಎಲ್ಲೆಲ್ಲಿ ಆ ದಹ ಬರುತ್ತೋ ಕೊಡ್ತಾನೆ ಅಂತ ಅಂದ್ಕೊಳ್ಬೇಕು. ಮಾನದಃ ಏನು ಕೊಡ್ತಾನೆ ಅವನು? ಮಾನ ಅಂದರೆ ಗೌರವ ಕೊಡುವವನು. ಏನಕ್ಕೆ ಕೊಡ್ತಾನೆ? ಯಾರು ಭಕ್ತರಾಗಿರ್ತಾರೋ ಅವರಿಗೆ, ಬೇರೆಯವರಿಗೆ ಗೌರವ ಕೊಡುವವನು. ಭಕ್ತರಿಗೆ ಇಲ್ಲಿ ಗೌರವ ಕೊಡುವವನು. ಮಾನದಃ ಗೌರವ ಕೊಡುವವನು. ಮಾನ್ಯಃ ಎಲ್ಲರೂ ಪೂಜಿಸಲು ಯೋಗ್ಯನಾದ ಮಾನನೀಯನು. ಮಾನ್ಯ ಅಂದರೆ ಮಾನ್ಯತೆಯನ್ನು ಗಳಿಸಬೇಕು ಅಂತ ಹೇಳ್ತಾರಲ್ವ, ಇಲ್ಲಿ ಅವನು ಮಾನ್ಯ, ಎಲ್ಲರೂ ಪೂಜಿಸಲು ಯೋಗ್ಯನಾದ ಮಾನನೀಯನು, ಮಾನ್ಯತೆಗೆ ಯೋಗ್ಯನಾದವನು. ಲೋಕಸ್ವಾಮಿ 14 ಲೋಕಗಳಿಗೂ
ಒಡೆಯನು. 14 ಲೋಕ ಅಂತ ನಾವಿಲ್ಲಿ ಹೇಳ್ತೀವಿ. ಲೋಕ ಸ್ವಾಮಿ. ಲೋಕ ಅಂತ ಹೇಳಿದ್ರೆ 14 ಲೋಕಗಳು. ಅಂದರೆ ನಾವಿರೋ ಭೂಲೋಕದಿಂದ ಮೇಲೆ 7 ಲೋಕ ಇದೆಯಂತೆ, ಭೂಲೋಕದಿಂದ ಕೆಳಗಡೆ 7 ಲೋಕ ಇದೆಯಂತೆ, ಒಟ್ಟು 14 ಲೋಕ. ಈ ಭೂಮಿ ಏನಿದೆ, ಭೂಮಿ ಮೇಲ್ಗಡೆ ಹಿಂಗೆ ಎಣಿಸ್ತಾ ಹೋದರೆ ಮೇಲ್ಗಡೆ ಇರೋ ಲೋಕಗಳಲ್ಲಿ ಭೂಮಿ ಮೊದಲನೇದು ಇರುತ್ತೆ. ಅಲ್ಲಿಗೆ ಭೂಮಿ ಮೇಲೆ 6 ಲೋಕ ಇದೆ, ಭೂಮಿ ಕೆಳಗಡೆ 7 ಲೋಕ ಇದೆ. ಅಲ್ಲಿಗೆ ಅದು 14 ಲೋಕ ಅಂತ ಹೇಳೋದು. ಆ ಭುವಃ ಸುವಃ ಮಹಃ ಜನಃ ತಪಃ ಸತ್ಯಂ, ಇದು ಭೂಮಿಯ ಮೇಲಿರುವಂಥ ಲೋಕಗಳು. ಭುವ ಸುವಃ ಗಾಯತ್ರಿ ಮಂತ್ರದಲ್ಲಿ ಹೇಳ್ತಾರಲ್ಲ, ಭುವ ಸುವಃ ಮಹಃ ಜನಃ ತಪಃ ಸತ್ಯಂ. ಹಾಗೆ ಭೂಮಿಯ ಕೆಳಗಡೆ ಇರುವಂಥದ್ದು ಅತಲ ವಿತಲ ಸುತಲ ತಲಾತಲ ಮಹಾತಲ ರಸಾತಲ ಪಾತಾಳ. ಇದು 14 ಲೋಕಗಳು. ಈ 14 ಲೋಕಕ್ಕೂ ಸ್ವಾಮಿ ಯಾರು? ಅವನನ್ನು ಲೋಕಸ್ವಾಮಿ, 14 ಲೋಕಗಳಿಗೂ ಒಡೆಯನು ಅಂತ ಹೇಳ್ತೀವಿ. ಮುಂದಿನ ನಾಮ ನೋಡಿ, ತ್ರಿಲೋಕ ದೃಕ್, 3 ಲೋಕಗಳನ್ನು ಧರಿಸುವವನು. ಇಲ್ಲಿ 14 ಲೋಕ ಅಂತ ಹೇಳಿದ ಮೇಲೆ ಮತ್ತೆ 3ಕ್ಕೆ ಯಾಕೆ ಇಳಿದ್ರು ಅಲ್ವಾ? ತ್ರಿಲೋಕ ದೃಕ್, ತ್ರಿಲೋಕ ದೃಕ್, ಈ 3, 3 ಅಂದರೆ 3, ಲೋಕ ಲೋಕ, ಸಪೋರ್ಟ್ಸ್, ದೃಕ್ ಅಂದರೆ ಧರಿಸಿದವನು. ಈ 14 ಲೋಕಗಳನ್ನು ಋಷಿಗಳು ನೋಡಿದ್ರಂತೆ. ಅದು ನಮಗೆಲ್ಲ ನೋಡೋದಕ್ಕಷ್ಟು ಸುಲಭವಾಗಿ ಸಿಗೋದಿಲ್ಲ. ಆ ಮಂತ್ರದೃಷ್ಟಾರರಿಗೆ ಕಂಡಿರುವಂಥ ಲೋಕಗಳಂತೆ 14. ಆದರೆ ಮನುಷ್ಯರಾಗಿ ನಮಗೆ ನಾವು 3 ಲೋಕಗಳನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಅಂದರೆ ಪರ್ಸೀವ್ ಮಾಡ್ಬೋದು, ನಮಗೆ ಗೊತ್ತಾಗತ್ತೆ ಅಂತ ಹೇಳಿ 3 ಲೋಕಗಳ ಅಂತ ಹೇಳ್ತಾರೆ. ಭುವ ಸುವಹ ಅಂತ ಈ 3 ಲೋಕಗಳು ನಾವು ಪರ್ಸೀವ್ ಮಾಡೋಕ್ಕಾಗೋದ್ರಿಂದ, ಅಂದರೆ ಭೂಮಿ, ಅರ್ತ್, ಅಟ್ಮಾಸ್ಫಿಯರ್ ಆ್ಯಂಡ್ ಸ್ಪೇಸ್, ಈ 3 ಕಾಣೋದ್ರಿಂದ 3 ಲೋಕ ಅಂತ ಹೇಳ್ತಾರೆ. 3 ಲೋಕ ದೃಕ್, 3 ಲೋಕಗಳನ್ನು ಧರಿಸಿರುವವನು. ಈ 3 ಲೋಕ ಅಂತ ಹೇಳುವಾಗ ಎಚ್ಚರ, ಕನಸು, ನಿದ್ರೆ ಕೂಡ ಹೇಳ್ತಾರೆ. ಅದು ಕೂಡ ಒಂದು ಲೋಕ ಅಂತಲೇ ಹೇಳ್ತಾರೆ. ಈ 3 ಲೋಕಗಳನ್ನು ಧರಿಸಿರುವವನು ತ್ರಿಲೋಕ ದೃಕ್. ದೃಕ್ ಅಂದರೆ ಸಪೋರ್ಟ್ ಮಾಡುವವನು ಅಂತ. ಸುಮೇಧ, ಉಜ್ವಲವಾದ ಅತ್ಯುತ್ತಮ ಬುದ್ಧಿಯುಳ್ಳವನು. ಸುಮೇಧ, ಮೇಧಾಶಕ್ತಿ, ಮೇಧಾ ಸೂಕ್ತ ಇದೆಲ್ಲ ಕೇಳಿದ್ದೀವಿ ನಾವು. ಮೇಧ ಅಂತ ಹೇಳಿದ್ರೆ ಬುದ್ಧಿ, ಅತ್ಯಂತ. ಸುಮೇಧ ಅಂದರೆ ಅತ್ಯುತ್ತಮ ಬುದ್ಧಿಯನ್ನು ಉಳ್ಳವನು, ಉಜ್ವಲವಾದ ಅತ್ಯುತ್ತಮ ಬುದ್ಧಿಯುಳ್ಳವನನ್ನು ಸುಮೇಧ ಹೆಸರಿಡ್ತಾರೆ, ಸುಮೇಧ ಅಂತ. ಮೇಧಜಃ, ಯಜ್ಞದಲ್ಲಿ ಪ್ರಕಟವಾಗುವವನು. ಅಂದರೆ ಈ ಯಜ್ಞ ಮಾಡುವಾಗ ಅದು ಪ್ರಕಟಗೊಳ್ಳುವವನು ಮೇಧ. ಅಜ್ಞಾನ, ಅಗ್ನಿಯನ್ನು ಕೂಡ ಜ್ಞಾನಕ್ಕೆ ಹೋಲಿಸ್ತೀವಿ, ಅದರಲ್ಲಿ ಪ್ರಕಟಗೊಳ್ಳುವಂಥದ್ದು ಮೇಧಜ. ಧನ್ಯ, ನಿತ್ಯ ಕೃತಕೃತ್ಯನಾದ ಕಾರಣ ಸರ್ವದಾ ಧನ್ಯವಾದಕ್ಕೆ ಪಾತ್ರನು. ಅಂದರೆ ಅವನು ಈಸ್ ಫುಲ್ಫಿಲ್ಡ್, ಅವನು ನಿತ್ಯ ತೃಪ್ತ ಆನಂದ ಸ್ವರೂಪ. ಎಲ್ಲವನ್ನು ಅವನು ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಪಡೆದಿರೋದ್ರಿಂದ ಜ್ಞಾನ, ಐಶ್ವರ್ಯ, ವೈರಾಗ್ಯ, ತೇಜಸ್ಸು ಎಲ್ಲವೂ ಅವನು ಸಂಪೂರ್ಣವಾಗಿರೋದ್ರಿಂದ ಅವನು ಧನ್ಯನಾಗಿದ್ದಾನೆ. ಧನ್ಯ, ನಿತ್ಯ ಕೃತಕೃತ್ಯನಾದ ಕಾರಣ ಸರ್ವದಾ ಧನ್ಯವಾದಕ್ಕೆ ಪಾತ್ರನು. ಅದರಿಂದ ಅವನಿಗೆ ಎಲ್ಲರೂ ಧನ್ಯ, ಅವನೂ ಧನ್ಯನಾಗಿದ್ದಾನೆ. ಭಕ್ತರು ಕೂಡ ಅವನಲ್ಲಿ ಧನ್ಯತೆಯನ್ನು ಕೇಳ್ತಾರೆ, ಅವನನ್ನು ನೋಡಿ ಧನ್ಯರು ಆಗ್ತಾರೆ ಅಂತ ಹೇಳ್ತಾರೆ. ಸುಮೇಧ, ಸತ್ಯವಾದ ಮತ್ತು ಶ್ರೇಷ್ಠವಾದ ಬುದ್ಧಿಯುಳ್ಳವನು.
ಸತ್ಯಮೇಧ, ಸುಮೇಧ ಆಯ್ತಲ್ಲ ಆಗಲೇ, ಸತ್ಯಮೇಧ, ಸತ್ಯ ಪ್ಲಸ್ ಮೇಧ. ಸತ್ಯ ಅಂತ ಹೇಳಿದ್ರೆ ಅನ್ಫೇಲಿಂಗ್, ಯಾವತ್ತಿಗೂ ಅದು ಸತ್ಯ ಅನ್ನೋದಕ್ಕೆ ಡೆಫಿನೇಷನ್ನು ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಮೂರೂ ಕಾಲದಲ್ಲೂ ಬದಲಾವಣೆ ಆಗದೇ ಇರೋದಕ್ಕೆ ಸತ್ಯ ಅಂತ ಹೇಳ್ತಾರೆ. ಸತ್ಯಮೇಧ, ಆ ಮೂರೂ ಕಾಲದಲ್ಲೂ ಬದಲಾವಣೆ ಆಗದೇ ಇರುವಂತಹ ಆ ಮೇಧ, ಇಂಟೆಲಿಜೆನ್ಸ್ ಯಾವುದಿರುತ್ತೆ ಅದಕ್ಕೆ ಸತ್ಯಮೇಧ. ಸತ್ಯವಾದ ಮತ್ತು ಶ್ರೇಷ್ಠವಾದ ಬುದ್ಧಿಯುಳ್ಳವನು ಸತ್ಯಮೇಧ. ಧರಾಧರ, ಅನಂತನ ರೂಪದಿಂದ ಪೃಥ್ವಿಯನ್ನು ಧರಿಸಿರುವವನು. ಧರಾಧರಃ, ಧರ ಅಂತ ಹೇಳಿದ್ರೆ ಸಪೋರ್ಟ್ ಮಾಡೋದು, ಧರಃ ಅಂತ ಹೇಳಿದ್ರೆ ಭೂಮಿ. ಏನನ್ನು ಸಪೋರ್ಟ್ ಮಾಡ್ತಾ ಇದ್ದಾನೆ ಅವನು? ಭೂಮಿಯನ್ನು ಸಪೋರ್ಟ್ ಮಾಡ್ತಾ ಇದ್ದಾನೆ. ಆ ಭೂಮಿಯನ್ನು ಸಪೋರ್ಟ್ ಮಾಡಿದ್ಯಾರೋ? ಆದಿಶೇಷ. ಆದಿಶೇಷ ಸಪೋರ್ಟ್ ಮಾಡಿದ್ರಿಂದ ಅವನು ಧರಾಧರಃ, ಅವನನ್ನು ಆದಿಶೇಷ ಅಂತ ಹೇಳ್ತಾರೆ. ಅಲ್ಲಿಗೆ 80ನೇ ಶ್ಲೋಕದ 10 ನಾಮಗಳನ್ನು ನೋಡಿದ್ವಿ. ಇನ್ನೊಂದು ಶ್ಲೋಕವನ್ನು ನೋಡ್ಬಿಡೋಣ. ಇದು ಬಹಳ ಸರಳವಾಗಿರೋದ್ರಿಂದ ಇನ್ನೊಂದು ಶ್ಲೋಕ, 81ನೇ ಶ್ಲೋಕವನ್ನು ನೋಡೋಣ. ತೇಜೋ ವೃಷೋದ್ಯುತಿಧರ ಸರ್ವಶಸ್ತ್ರಭೃತಾಂಬರಃ ಪ್ರಗ್ರಹೋ ನಿಗ್ರಹೋ ವ್ಯಗ್ರೋ ನೈಕಶೃಂಗೋ ಗದಾಗ್ರಜಃ. ಇದರಲ್ಲಿ 8 ನಾಮಗಳಿದೆ. ತೇಜೋ ವೃಷಃ ದ್ಯುತಿಧರಃ ಸರ್ವಶಸ್ತ್ರಭೃತಾಂಬರಃ ಪ್ರಗ್ರಹಃ ನಿಗ್ರಹಃ ವ್ಯಗ್ರಃ ನೈಕಶೃಂಗಃ ಗದಾಗ್ರಜಃ. ತೇಜೋ ವೃಷಃ, ಆದಿತ್ಯ ರೂಪದಿಂದ ತೇಜಸ್ಸಿನ ಮಳೆಗರೆಯುವವನು ಮತ್ತು ಭಕ್ತರ ಮೇಲೆ ತನ್ನ ಅಮೃತಮಯ ತೇಜಸ್ಸನ್ನು ಸುರಿಸುವವನು. ತೇಜ ವೃಷಃ, ತೇಜಸ್ಸು ವೃಷಃ. ಈಗ ತೇಜಸ್ಸು ಅಂದರೆ ಮಳೆಗರೆಯೋದು ಅಂತ. ಇಲ್ಲಿ ತೇಜಸ್ಸು ಅಂತ ಹೇಳುವಾಗ ಸೂರ್ಯ ಅಂತ ಕೂಡ ಹೇಳ್ತಾರೆ. ಹೇಗೆ ಈ ಸೂರ್ಯ ಈ ನೀರಿನಿಂದ ಆವಿಯನ್ನು ತಗೊಂಡು ಮೋಡಗಳು ಮಾಡಿ ಮಳೆಗರಿಲಿಕ್ಕೆ ಅವನು ಕಾರಣನಾಗ್ತಾನೋ, ಆದಿತ್ಯ ರೂಪದಿಂದ ತೇಜಸ್ಸಿನ ಮಳೆಗರೆಯುವವನು ಆ ರೀತಿಯ ಮಳೆಯನ್ನು ಗರಿತಾನೆ. ಮತ್ತು ಆದಿತ್ಯ ರೂಪ ಅಂತ ಹೇಳಿದ್ರೆ ಸೂರ್ಯ, ಆ ರೂಪದಿಂದ ಅವನು ತೇಜಸ್ಸು, ಆ ಪ್ರಕಾಶವನ್ನು ಕೂಡ ಅವನು ಮಳೆಗರಿತಾನೆ. ಮತ್ತು ಭಕ್ತರ ಮೇಲೆ ತನ್ನ ಅಮೃತಮಯ ತೇಜಸ್ಸನ್ನು ಸುರಿಸುವವನು. ಅವನು ಆ ಬಿಸಿಲನ್ನು ಧಾರೆ ಎರಿತಾನೆ. ಹಾಗೆ ಆ ಬಿಸಿಲಿನ ಶಾಖದಿಂದ ಈ ಮಳೆಯ ಸಮುದ್ರದ ನೀರು ಆವಿಯಾಗೋಗಿ ಮತ್ತೆ ಮೋಡ ಆಗಿ ಅದು ಮಳೆ ಬೀಳುತ್ತೆ. ಆ ಅಮೃತ ವರ್ಷವನ್ನು ಕೂಡ ಅವನು ಮಾಡ್ತಾನೆ. ತೇಜೋ ವೃಷಃ. ದ್ಯುತಿಧರಃ, ಪರಮಕಾಂತಿಯನ್ನು ಧರಿಸಿರುವವನು. ದ್ಯುತಿಧರಃ, ದ್ಯುತಿ ಅಂದರೆ ಪ್ರಕಾಶ, ಧರಃ ಅಂದರೆ ಧರಿಸಿರುವಂಥವನು. ಸೂರ್ಯ ಆ ಪ್ರಕಾಶವನ್ನು ಧರಿಸಿರುವವನು. ಸರ್ವಶಸ್ತ್ರಭೃತಾಂಬರಃ, ಸಮಸ್ತ ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನಾದ ಶ್ರೀರಾಮನು. ಸರ್ವಶಸ್ತ್ರಭೃತಾಂಬರಃ, ಸರ್ವಶಸ್ತ್ರಭೃತಾಂಬರಃ. ಸರ್ವಶಸ್ತ್ರ ಅಂದರೆ ಬೇರೆ ಎಲ್ಲ ಶಸ್ತ್ರಗಳಲ್ಲಿ ಬೆಸ್ಟ್. ಭೃತಾಂ ವರಹ, ಆ ಸರ್ವಶ್ರೇಷ್ಠವಾದ ಶಸ್ತ್ರಗಳನ್ನು ಯಾರು ಹಿಡ್ಕೊಂಡಿದ್ದ ಅವನು ಯಾರು? ಶ್ರೀರಾಮ. ಸಮಸ್ತ ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನಾದ ಶ್ರೀರಾಮನು. ಯಾರ್ಯಾರು ಸರ್ವಶಸ್ತ್ರ ಅಂದರೆ ಯಾರು ಶಸ್ತ್ರಗಳನ್ನು ಹಿಡ್ಕೊಂಡಿರ್ತಾರೋ ಅವರಲ್ಲಿ ಬೆಸ್ಟ್ ಯಾರು? ಶ್ರೀರಾಮ. ಸರ್ವಶಸ್ತ್ರಭೃತಾಂಬರಃ. ಪ್ರಗ್ರಹ, ಭಕ್ತರಿಂದ ಅರ್ಪಿಸಲ್ಪಟ್ಟ ಪತ್ರ ಪುಷ್ಪಾದಿಗಳನ್ನು ಸ್ವೀಕರಿಸುವವನು. ಪ್ರಗ್ರಹ, ಪ್ರಗ್ರಹ, ಗ್ರಹ ಅಂದರೆ ಗ್ರಹಿಸೋದು, ಎಕ್ಸೆಪ್ಟ್ ಮಾಡ್ಕೊಳ್ಳೋದು. ಅಂದರೆ ಎಸ್ಪೆಷಲಿ ಸ್ಪೆಷಲ್ಲಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಏನು? ಪತ್ರಂ ಪುಷ್ಪಂ ಫಲಂ ತೋಯನ್, ಏನು ಕೊಟ್ಟರು ಭಕ್ತರು ಏನು ಅರ್ಪಿಸಿದ್ರು ಕೂಡ ಅದನ್ನು ಸ್ವೀಕರಿಸ್ತಾನೆ. ಪ್ರಗ್ರಹ. ನಿಗ್ರಹ, ಎಲ್ಲರನ್ನೂ ನಿಗ್ರಹಿಸುವವನು, ಅವನು ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಾನೆ. ಪ್ರಗ್ರಹ ನಿಗ್ರಹ, ನೋಡಿ ಶಬ್ದಗಳು ಹೇಗಿದೆ.
ಪ್ರಗ್ರಹ ಅಂದರೆ ಅಲ್ಲಿ ಸ್ವೀಕರಿಸ್ತಾನೆ, ನಿಗ್ರಹ ಅಂದರೆ ಇಲ್ಲಿ ಕಂಟ್ರೋಲ್ ಮಾಡ್ತಾನೆ. ವ್ಯಗ್ರಹ ತನ್ನ ಭಕ್ತರಿಗೆ ಅಭಿಷ್ಟ ಫಲಗಳನ್ನು ಕೊಡುವುದರಲ್ಲಿ ತೊಡಗಿರುವವನು. ಪ್ರಗ್ರಹ, ನಿಗ್ರಹ, ವ್ಯಗ್ರಹ. ನೋಡಿ, ಪ್ರಗ್ರಹ ತಗೊಳ್ತಾನೆ, ನಿಗ್ರಹ ಕಂಟ್ರೋಲ್ ಮಾಡ್ತಾನೆ, ವ್ಯಗ್ರಹ ಅಗ್ರಹ ಅಂದರೆ ಅವನು ಡಿಸ್ಟ್ರಾಯ್ಡ್ ಆಗದೇ ಇರುವಂಥವನು, ಮತ್ತು ಅಭಿಷ್ಟ ಫಲಗಳನ್ನು ಕೊಡುವುದರಲ್ಲಿ ಫಲಗಳನ್ನು ಅವನು ಕೊಡ್ತಾ ಹೋಗ್ತಾನೆ. ವ್ಯಗ್ರಹ ಭಕ್ತರಿಗೆ ಅವರು ಏನು ಫಲ ಕೇಳ್ತಾರೆ ಅದನ್ನು ಕೊಡ್ತಾನೆ. ನೈಕ ಶೃಂಗ ನ ಏಕ ಶೃಂಗ. ನೈಕ ಶೃಂಗ ನಾಮ, ಆಖ್ಯಾತ, ಉಪಸರ್ಗ ಮತ್ತು ನಿಪಾತ ಎಂಬ 4 ಕೊಂಬುಗಳನ್ನು ಧರಿಸಿರುವ ಶಬ್ದಬ್ರಹ್ಮ ಸ್ವರೂಪನು. ನ ಏಕ ಶೃಂಗ. ಶೃಂಗ ಅಂದರೆ ಕೊಂಬು ಅಂತ ನೋಡಿದ್ವಿ. ಅವನಿಗೆ 1 ಕೊಂಬಿಲ್ಲ, 4 ಇದೆಯಂತೆ. ಆ 4 ಇವರು ಈ ಹೆಸರುಗಳು ಹೇಳ್ತಾರೆ. ನಾಮ, ಆಖ್ಯಾತ, ಉಪಸರ್ಗ ಮತ್ತು ನಿಪಾತ ಎಂಬ 4 ಕೊಂಬುಗಳನ್ನು ಧರಿಸಿರುವ ಶಬ್ದ ಬ್ರಹ್ಮ ಸ್ವರೂಪನು. ಅದು ಡೀಟೇಲ್ಸ್ ಮತ್ತೆ ನೋಡೋಣ. ಇಲ್ಲಿ ಋಗ್ವೇದದಲ್ಲಿ ಹೇಳೋದಾದರೆ ಇದು ಅಗ್ನಿ ದೇವತೆಯನ್ನು ಹೊಗಳ್ತಾ ಇರುವಂಥದ್ದು. ಆ ಅಗ್ನಿ ದೇವತೆಯನ್ನು ಅದು 4 ಕೊಂಬುಗಳು, ಅದು ಏನು ಚತುಶೃಂಗ ಅಂತ ಹೇಳ್ತಾರೆ ಆ ಅಗ್ನಿಗೆ. ಆ ಚತುಶೃಂಗ ಅಂತ ಋಗ್ವೇದದಲ್ಲಿ ಅಗ್ನಿಯನ್ನು ಹೊಗಳ್ತಾರಂತೆ. ಆದ್ದರಿಂದ ಇವನು ನ ಏಕಶೃಂಗ, 1 ಕೊಂಬಿಲ್ಲದೆ ಇರುವಂಥವನು. ಅಂದರೆ ಎಷ್ಟು ಕೊಂಬಿದೆ? 4, ಚತುಶೃಂಗ ಅಂತ. ಗದಾಗ್ರಜ ಶ್ರೀಕೃಷ್ಣನ ತಮ್ಮ ಗದಾ ಎಂಬುವನು ಗದನಿಗಿಂತ ಮೊದಲು ಹುಟ್ಟಿದವನು. ಗದ ಅಗ್ರಜ, ಗದನ ಅಣ್ಣ. ಗದ ಯಾರು? ಕೃಷ್ಣನ ತಮ್ಮ ಅಂತ ಹೇಳ್ತಾರೆ ಇದರಲ್ಲಿ. ಇನ್ನೊಂದು ಹೇಳ್ತಾರೆ, ಗದಾ ಅನ್ನೋದಕ್ಕೆ ಅರ್ಥ ಇರೋದು ವೇದಗಳಂತೆ. ಆ ವೇದಗಳಿಗಿಂತ ಮೊದಲು ಬಂದಿರುವಂತಹ ಭಗವಂತ. ಆ ವೇದಗಳಿಗೆ ಅಗ್ರಜ. ಆ ವೇದಗಳನ್ನು ಅವನೇ ಕೊಟ್ಟಿದ್ದರಿಂದ ಗದ ಅಗ್ರಜ ಅಂದರೆ ಆ ವೇದಗಳಿಗಿಂತ ಮೊದಲು ಬಂದವನು, ಮಂತ್ರಗಳಿಗಿಂತ ಮೊದಲು ಬಂದವನು. ಆದ್ದರಿಂದ ಅವನು ಗದಾಗ್ರಜ ಅಂತ. ಇನ್ನೊಂದು ಸರಳ ರೂಪದಲ್ಲಿ ಅರ್ಥ ಮಾಡ್ಕೊಳ್ಳೋದಾದರೆ ಕೃಷ್ಣ. ಗದಾ ಅನ್ನೋಬ್ಬ ಅವನಿಗೆ ತಮ್ಮ ಇದ್ದ, ಶ್ರೀಕೃಷ್ಣನ ತಮ್ಮ ಗದಾ ಅನ್ನೋನಿದ್ದ, ಅವನಿಗೆ ಅಣ್ಣ ಅಗ್ರಜನಾಗಿ ಹುಟ್ಟಿದ ಅಂತ ಹೇಳ್ತಾರೆ. ಇಷ್ಟು ಹೇಳುವಾಗ ಪಾಂಡು ಪುತ್ರರೆಲ್ಲರೂ ಅಲ್ಲಿ ಕೂತಿರ್ತಾರೆ. ಭೀಷ್ಮಾಚಾರ್ಯರು ಹೇಳ್ತಾ ಇರೋ ಮಾತುಗಳನ್ನು ಕೇಳ್ತಾ ಇದ್ದಾರೆ. ಅಲ್ಲೇ ಕೃಷ್ಣನಿದ್ದಾನೆ, ಅಲ್ಲೇ ಅವರೆಲ್ಲರ ಅಣ್ಣ ಇದ್ದಾನೆ ಅಲ್ವಾ, ಧರ್ಮಪುತ್ರ. ಎಲ್ಲರೂ ಒಂದು ಸಲ ಕೃಷ್ಣನ ಕಡೆ ನೋಡ್ತಾರಂತೆ, ಮತ್ತೊಂದು ಸಲ ಧರ್ಮಪುತ್ರನ ಕಡೆಗೆ ನೋಡ್ತಾರೆ. ಅಣ್ಣ ತಮ್ಮ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನಮ್ಮ ಎದುರುಗಡೆ ಇದ್ದಾರೆ ಇವರೆಲ್ಲ ಅಣ್ಣಂದಿರು ಅಂತ ಕಣ್ಣು ತುಂಬಿ ಬರುತ್ತಂತೆ. ಇಷ್ಟು ಸುಂದರವಾದ ಜನರ ಒಟ್ಟಿಗೆ ನಾವಿದ್ದೀವಲ್ಲ ಅಂತ. ಅವ್ರು ಹಾಗೆ ಆನಂದಿಸ್ತಾ ಇರಲಿ. ನಾವು ಮತ್ತೆ ಅದೇ ಆನಂದವನ್ನು ನಾವು ಸವಿತಾ ಮುಂದಿನ ವಾರದವರೆಗೂ ಕಾಯೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.